श्रुतिस्मृतिपुराणानाम् आलयं करुणालयं नमामि भगवत्पाद शंकरं लोकशंकरं चिंतामणि नमामि त्वां चिंतायाफ्तापहरिणम् अद्वैतबोधनाचार्यं साक्षात् शंकररूपिणं श्रीनाथं सच्चिदानन्दं सर्वसंपददायकं चिंतामणियतिं वन्दे नीलकण्ठगुरुं भजे नृसिंहोपासकं धीरम् आत्मविद्याविशारदं चिंतामणियतिं वन्दे सुब्रह्मण्यगुरुं भजे। ನೆನ್ನೆ ನಾವು ತಿಳ್ಕೊಂಡ್ವಿ ಪರಮಾತ್ಮನ ಆರಾಧನೆ ಮಾಡಬೇಕಾದ್ರೆ 3 ವಿಧ ಅಂತ. ಒಂದು ಬಹಿರಂಗ ಪೂಜೆ, ಹೊರಗಡೆಗೆ ಒಂದು ವಿಗ್ರಹ, ಪಂಚಲೋಹದ ವಿಗ್ರಹನೋ ಮಣ್ಣಿನ ವಿಗ್ರಹ ಇಟ್ಕೊಂಡು ಅಥವಾ ಭಾವಚಿತ್ರ ಇಟ್ಕೊಂಡು ಪೂಜೆ ಮಾಡ್ತಕ್ಕಂಥದ್ದು ಒಂದು ವಿಧಾನ, ಅದು ಬಹಿರಂಗ ಪೂಜೆ. ಮತ್ತೊಂದು ಅಂತರಂಗ ಪೂಜೆ ಅಂತ. ಅಂದರೆ ನಿನ್ನೆ ದಿನ ಏನು ಮಾನಸ ಪೂಜೆಯಲ್ಲಿ ಹೇಳಿದ್ರು ಆಚಾರ್ಯ ಶಂಕರರು, ಮನಸ್ಸಲ್ಲೇ ಪರಮಾತ್ಮನನ್ನು ಕಲ್ಪನೆ ಮಾಡಿಕೊಂಡು ಅವನಿಗೆ ಆಸನ ಸಮರ್ಪಣೆ ಮಾಡೋದು, ಅಭಿಷೇಕ ಜಲ ಸಮರ್ಪಣೆ ಮಾಡೋದು, ವಸ್ತ್ರ ಸಮರ್ಪಣೆ ಮಾಡೋದು, ನೈವೇದ್ಯ ಸಮರ್ಪಣೆ ಮಾಡೋದು, ಆರತಿ ಸಮರ್ಪಣೆ, ಧೂಪ ದೀಪಗಳ ಸಮರ್ಪಣೆ ಮಾಡೋದು. ಅಂದರೆ ಮನಸ್ಸಲ್ಲೇ ಎಲ್ಲ ಕಲ್ಪನೆ ಮಾಡಿಕೊಂಡು ಆರಾಧನೆ ಮಾಡ್ತಕ್ಕಂಥದ್ದು 2ನೇ ವಿಧಾನ. 3ನೇದು ತಾತ್ವಿಕ ಚಿಂತನೆ ಅಂತ. ಅಂದರೆ ಪರಮಾತ್ಮನನ್ನು ಆತ್ಮಸ್ವರೂಪ ಅಂತ ತಿಳ್ಕೊಂಡು ಪರಮಾತ್ಮ ಆತ್ಮ ಹೇಗಿದೆ, ಪರಬ್ರಹ್ಮನ ಸ್ವರೂಪ ಏನು, ಅದರ ಆಕಾರ ಏನು, ಗುಣಲಕ್ಷಣಗಳೇನು, ಅದರ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು ತಾತ್ವಿಕ ಚಿಂತನೆ ಅಂತ. ಬಹಿರಂಗ ಪೂಜೆಗಿಂತ ಅಂತರಂಗ ಪೂಜೆ ಶ್ರೇಷ್ಠ. ಯಾಕೆ ಶ್ರೇಷ್ಠ ಅಂತೀವಿ ಅಂತಂದರೆ, ಅಂತರಂಗ ಪೂಜೆಯಲ್ಲಿ ಮನಸ್ಸು ಹೆಚ್ಚು ಸಮಾಧಾನಗೊಳ್ಳುತ್ತೆ. ನಾವು ಪೂಜೆ ಯಾತಿಗಾಗಿ ಮಾಡ್ತೀವಿ ಅಂತಂದರೆ ಮುಖ್ಯವಾಗಿ 2 ಕಾರಣಕ್ಕೆ. ಒಂದು, ನಮ್ಮ ಇಷ್ಟಾರ್ಥಗಳು ಈಡೇರಬೇಕು ಅಂತ, ಎಲ್ಲರಿಗೂ ಅದೇ ಅಪೇಕ್ಷೆ ತಾನೆ. ಇವತ್ತು ಬೆಳಗ್ಗೆ ನಾವು ಬಾಲಗುರುಕುಲಂ ಮಾಡ್ತಿದ್ವಿ, ನಮ್ಮ ಮಠದಲ್ಲಿ ಬಾಲಗುರುಕುಲಂ ಅಂತ ಮಾಡ್ತೀವಿ. ಪ್ರತಿ ಭಾನುವಾರ ಮಕ್ಕಳಿಗೆ ಸಂಸ್ಕಾರ ಹೇಳ್ಕೊಡೋಂಥದ್ದು ಏನಾದ್ರು ಒಂದಿಷ್ಟು ಹೇಳ್ಕೊಡ್ತೀವಿ. ಯಾವಾಗ ಒಂದು ಹುಡುಗಿ ಬಂದು ಕೇಳ್ತಿದ್ಲು, ಸ್ವಾಮೀಜಿ ಪೂಜೆ ಎಲ್ಲ ಯಾಕೆ ಮಾಡ್ಬೇಕು, ನಾವು ಪೂಜೆ ಮಾಡದಿರೋ ನಡೆಯುತ್ತಲ್ವ ಜೀವನದಲ್ಲಿ ಅಂತ. ಹೌದು, ಪೂಜೆ ಎಲ್ಲ ಯಾಕೆ ಮಾಡ್ತೀವಿ ಅಂತಂದರೆ 2 ಕಾರಣ. ಪ್ರತಿಯೊಬ್ಬ ಮನುಷ್ಯನಿಗೂ ಏನಾದರೂ ಇಷ್ಟಾರ್ಥಗಳಿದ್ದೇ ಇರುತ್ತೆ. ನಾನು ಅಂದ್ಕೊಂಡಿದ್ದು ಆಗಬೇಕು ಅಂತ ಎಲ್ಲರಿಗೂ ಇಚ್ಛೆ ಇರುತ್ತೆ. ನಾವು ಅಂದ್ಕೊಂಡಿದ್ದು ಆಗಬೇಕಪ್ಪ, ಅಥವಾ ನಾವು ಕ್ಷೇಮವಾಗಿರಬೇಕು, ಈ ರೀತಿ ನಮ್ಮಲ್ಲಿ ಎಕ್ಸ್ಪೆಕ್ಟೇಷನ್, ನಿರೀಕ್ಷೆ ಇತ್ತು ಅಂತಂದರೆ ನಾವು ಪೂಜೆ ಮಾಡಬೇಕು. ಪೂಜೆ ಮಾಡೋದ್ರಿಂದ ಆ ಪರಮಾತ್ಮನ ಅನುಗ್ರಹದಿಂದ ನಾವು ಅಂದ್ಕೊಂಡಿದ್ದ ಕಾರ್ಯಗಳಾಗುತ್ತೆ, ನಾವು ಬಯಸಿದ್ದು ಸಿಗತ್ತೆ, ಅಥವಾ ನಾವು ಕ್ಷೇಮವಾಗಿರ್ತೀವಿ. ಈ ರೀತಿಯಾದಂತಹ ಕಾರ್ಯಗಳೆಲ್ಲ ಆಗುತ್ತೆ. ಇದು ಒಂದು ಕಾರಣ. ಮತ್ತೊಂದು ಕಾರಣ ಯಾತಿಕಪ್ಪ ಅಂದರೆ ನಮ್ಮ ಮನಸ್ಸಿನ ಸಮಾಧಾನಕ್ಕಾಗಿ, ಮನಸ್ಸು ಪ್ರಶಾಂತಗೊಳ್ಳಿಕ್ಕಾಗಿ ಮಾಡಬೇಕು. ಯಾವುದೋ ಚಲನಚಿತ್ರ ನೋಡಿದ್ವಿ ಅನ್ನೋದ್ರಿಂದ ಮನಸ್ಸು ಸಮಾಧಾನ ಆಗಲ್ಲ, ಮನಸ್ಸು ಕೆರಳುತ್ತೆ. ರಂಜನೆ, ಅದಕ್ಕೆ ಹೆಸರೇ ರಂಜನೆ ಅಂತ. ರಂಜನೆ ಅಂದರೆ ಕೆರಳುತ್ತೆ. ಅದು ಯಾರಾದರೂ ಹೇಳಿದವ್ರು ಉಂಟಾ, ನಾವು ಥಿಯೇಟ್ರಿಗೆ ಹೋಗಿ ಇವತ್ತೊಂದು ಫಿಲಮ್ ನೋಡ್ಕೊಂಬಂದ್ವಪ್ಪ, ಮನಸ್ಸು ಭಾಳ ಪ್ರಶಾಂತ ಆಯಿತು, ತಳಮಳ ಎಲ್ಲ ದೂರ ಆಯಿತು ಅಂತೀವ? ಯಾರೂ ಅನ್ನೋದಿಲ್ಲ. ಸಿನಿಮಾ ನೋಡಿದಷ್ಟು ಖುಷಿ ಆಗ್ಬೋದು, ಸಂತೋಷ ಆಗ್ಬೋದು. ಸಂತೋಷ ಖುಷಿ ಬೇರೆ, ಎಕ್ಸೈಟ್ಮೆಂಟ್ ಬೇರೆ. ಆದರೆ ಪ್ರಶಾಂತತೆ, ಧ್ಯಾನ ಮಾಡಿದಲ್ಲಿ ಸಿಗ್ತಕ್ಕಂಥ ಸಮಾಧಾನ ಸಿನಿಮಾ ನೋಡೋದ್ರಿಂದ ಸಿಗೋದಿಲ್ಲ. ಹಾಗಾಗಿ ಮನಸ್ಸಿನ ಸಮಾಧಾನ ಬೇಕು ಅಂತಂದರೆ ಪೂಜೆ, ಜಪ, ಧ್ಯಾನ ಇತ್ಯಾದಿಗಳನ್ನು ಮಾಡಿದಾಗ ಆ ಮನಸ್ಸು ಪ್ರಶಾಂತ ಆಗುತ್ತೆ, ಸಮಾಧಾನಕ್ಕೆ ಬರುತ್ತೆ. ಆ 2ನೇ ಕಾರಣದಿಂದ ಪೂಜೆಯನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ಬಹಿರಂಗ ಪೂಜೆಗಿಂತ ಅಂತರಂಗ ಪೂಜೆ ಶ್ರೇಷ್ಠ. ಯಾಕೆಂತಂದರೆ ಅಂತರಂಗ ಪೂಜೆ ಮಾಡಿದಾಗ ನಮ್ಮ ಮನಸ್ಸು ಹೆಚ್ಚು ಸಮಾಧಾನಗೊಳ್ಳುತ್ತೆ, ಹೆಚ್ಚು ಪ್ರಶಾಂತತೆ ಸಿಗುತ್ತೆ. ಮತ್ತು ಬಹಿರಂಗ ಪೂಜೆಗೆ ನಾನಾ ರೀತಿಯಾದಂಥ ಸೌಕರ್ಯಗಳು ಬೇಕು. ಜಾಗ ಸಿಗಬೇಕು, ಜಾಗ ಚೆನ್ನಾಗಿರಬೇಕು. ನಾವು ಇಲ್ಲಿಂದ ಯಾವುದೋ ಒಂದು ಊರಿಗೆ ಹೋಗಿರ್ತೀವಿ, ಅಲ್ಲಿ ನಮ್ಗೆ ಅನುಕೂಲವಾದಂತಹ ವಾತಾವರಣ ಇರಬೇಕು. ಅಲ್ಲೆಲ್ಲ ದೇವ್ರನ್ನ ಇಟ್ಕೊಳ್ಳೋಕ್ಕೆ, ಪೂಜೆ ಸಾಮಗ್ರಿಗಳು ಇಟ್ಕೊಳ್ಳೋಕ್ಕೆಲ್ಲ ಸ್ಥಳ ಇರಬೇಕು. ನೈವೇದ್ಯ ಮಾಡ್ಕೊಳ್ಳೋಕ್ಕೆಲ್ಲ ಸ್ಟವ್ ಗಿವು ಮಡಿಯಲ್ಲಿ ಅಡುಗೆ ಮಾಡೋಕ್ಕೆ ಅನುಕೂಲ ಇರಬೇಕು. ನಾನಾ ರೀತಿಯಾದಂತಹ ಸೌಕರ್ಯಗಳು ಬೇಕು. ಅದಿಲ್ಲದೆ ಹೋಗ್ಬಿಟ್ರೆ ನಮ್ಮ ಪೂಜೆ ತಪ್ಪು ಬಿಡತ್ತೆ. ಅದೇ ಅಂತರಂಗ ಪೂಜೆಗೆ ಯಾವ ಸೌಕರ್ಯಗಳು ಬೇಕಾಗಿಲ್ಲ. ನಾವೆಲ್ಲ ಒಂದು ಚಿಕ್ಕದಾಗಿ ಒಂದು ಕಡೆ ಕೂತ್ಕೊಂಡು ಆಸನ ಹಾಕ್ಕೊಂಡು ಅಲ್ಲಾಡ್ದಂಗೆ, ಪತಂಜಲಿಗಳು ಹೇಳ್ತಾರೆ ಯಾವ ಆಸನ ಹಾಕೋಬೇಕು ಅಂದರೆ ಸ್ಥಿರ ಸುಖ ಆಸನಂ ಅಂತ. ಸ್ಥಿರವಾಗಿ ಅಲ್ಲಾಡದೆ ಇರೋ ಥರ ಸುಖವಾಗಿರ್ತಕ್ಕಂಥ ಒಂದು ಆಸನ ಹಾಕೊಂಡ್ರೆ ಸಾಕು ಅಂತ. ಬ್ರಹ್ಮಚೈತನ್ಯ ಮಹಾರಾಜ್ ಇನ್ನೂ ಭಾಳ ಚೆನ್ನಾಗಿ ಉದಾಹರಣೆ ಕೊಡ್ತಾರೆ. ನಾವು ಯಾವ ಆಸನ ಹಾಕ್ಕೊಳ್ಬೇಕು ಧ್ಯಾನಕ್ಕೆ ಅಂತ ಅವರೊಂದು ಹೇಳ್ತಾರೆ. ಈಗೊಬ್ಬ ಮನುಷ್ಯನಿಗೆ ಕೆಮ್ಮು ಹತ್ತಿರುತ್ತೆ ಅಂತ ಅಂದ್ಕೊಳ್ರಿ, ಲಂಗ್ಸಲ್ಲಿ ಕಫ ಗಿಫ ಆಗಿ ಕೆಮ್ಮು ಬರ್ತಾ ಇರುತ್ತೆ, ಸದಾ ಕಾಲ ಕೆಮ್ತಿರ್ತಾನೆ ಅಂತ ಕೆಮ್ತಿರ್ತಾನೆ. ಆ ಕೆಮ್ಮು ಹತ್ತಿರೋ ಮನುಷ್ಯನಿಗೆ ನೀವು ನೋಡ್ರಿ, ಹೆಂಗೆ ಕೂತ್ರು ಸಮಾಧಾನ ಆಗೋದಿಲ್ಲ, ಕೆಮ್ಮು ಬರ್ತಾನೇ ಇರುತ್ತೆ. ಅವನೆಲ್ಲೋ ಒಂದು ಪೊಸಿಷನ್ ಕಂಡಿಡ್ಕೊಂಡಿರ್ತಾನೆ. ಇಲ್ಲಿ ಸೊಂಟಕ್ಕೆ ದಿಂಬಿಟ್ಕೊಳ್ಳೋದು, ಹಿಂಗೆ ವರ್ಕೊಂಡು ಕೂತ್ಕೊಳ್ಳೋದು, ಕಾಲು ಚಾಚ್ಕೊಂಡು ಕೂತ್ಕೊಳ್ಳೋದು, ಒಂದು ಪೊಸಿಷನ್ ಕೂತಿರ್ತಾನೆ. ಹಂಗೆ ಕೂತ್ರೆ ಆರಾಮ್ ಅನ್ಸುತ್ತೆ. ಅದ್ರಲ್ಲಿ ಕೂತ್ರೆ ಕೆಮ್ಮು ಬರಲ್ಲ, ದಮ್ ಬರಲ್ಲ, ಆರಾಮ್ ಕೂತಿರ್ತಾನೆ. ಅದೇ ಆಸನ ಅವನಿಗೆ. ಅವನ ಆಸನದಲ್ಲಿ ಕೂತ್ರೆ ಆರಾಮ್ ಇರ್ತಾನೆ ಅಂದರೆ ಅದೇ ಅವನ ಆಸನ. ಅವನು ಅದೇ ಆಸನದಲ್ಲೇ ಧ್ಯಾನ ಮಾಡಬೇಕು. ಅಂದರೆ ಸುಖಾಸನಂ ಅಂತ. ನಮಗೆ ಹೆಂಗೆ ಕೂತ್ರೆ ಸುಖ ಅನ್ಸತ್ತೋ ನಾವು ಹಂಗೆ ಕೂತ್ಕೊಳ್ಬೇಕು ಅಂತ. ಯೋಗಶಾಸ್ತ್ರದಲ್ಲಿ ಹೇಳಿರೋ ಪ್ರಕಾರ 3 ಆಸನಗಳು. ಒಂದು ಪದ್ಮಾಸನ, ಅಥವಾ ಪದ್ಮಾಸನ ಆಗಲ್ಲಪ್ಪ ಅಂದವರು ಅರ್ಧ ಪದ್ಮಾಸನ ಹಾಕ್ಬೋದು.
ಸ್ವಲ್ಪ ಕಾಲು ತೊಡೆ ಎಲ್ಲ ದಪ್ಪ ಇದ್ದರೆ ಪದ್ಮಾಸನ ಹಾಕ್ಲಿಕ್ಕೆ ಕಷ್ಟ ಆಗುತ್ತೆ ಅಂದವರು ಅರ್ಧ ಪದ್ಮಾಸನ ಹಾಕ್ಬೋದು. ಎರಡನೇದು ವಜ್ರಾಸನ ಅಂತ ಹೇಳಿದ್ದಾರೆ, ವಜ್ರಾಸನನೂ ಹಾಕ್ಬೋದು. ಮತ್ತೊಂದು ಸಿದ್ಧಾಸನ ಅಂತ. ಈ 3 ಆಸನಗಳನ್ನು ಹೇಳ್ತಾರೆ, ಪದ್ಮಾಸನ ಅಥವಾ ಅರ್ಧ ಪದ್ಮಾಸನ, ವಜ್ರಾಸನ, ಸಿದ್ಧಾಸನ ಅಂತ. ಸಿದ್ಧಾಸನ ಸಾಮಾನ್ಯವಾಗಿ ಯೋಗಿಗಳು ಹಾಕ್ತಾರೆ ಅದನ್ನು. ಆ ಸಿದ್ಧಾಸನ ಭಾಳ ಕಠಿಣವಾಗಿರುತ್ತೆ, ಬಹಳಷ್ಟು ವೈರಾಗ್ಯ ಬರುತ್ತೆ, ಬೇಗ ಸಿದ್ಧಿ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಸಿದ್ಧಾಸನದಲ್ಲಿ. ಒಟ್ಟಿನಲ್ಲಿ ಸಿದ್ಧಾಸನ ಅಥವಾ ಪದ್ಮಾಸನದಲ್ಲಿ ನಾವು 2.5 ಗಂಟೆ 3 ಗಂಟೆಗಳ ಕಾಲ ಕೂಡೋ ಅಭ್ಯಾಸ ಆಗ್ಬಿಡ್ತು ಅಂತ ಹೇಳಿದ್ರೆ ತನ್ನಷ್ಟಿಗೆ ತಾನೇ ಮನಸ್ಸು ಸಮಾಧಿ ಸ್ಥಿತಿಗೆ ತಲುಪತ್ತೆ ಅಂತ ಯೋಗಶಾಸ್ತ್ರ ಹೇಳುತ್ತೆ. ಇನ್ನೇನೇನು ಮಾಡಬೇಕಾಗಿಲ್ಲ, ನಾವು ಸುಮ್ಮನೆ ಕೂಡೋ ಅಭ್ಯಾಸ ಆದರೆ ಸಾಕು. 2 ಗಂಟೆ 2.5 ಗಂಟೆ ಅಲ್ಲಾಡ್ದಂಗೆ ಕೂತ್ ಬಿಡ್ಬೇಕು ಪದ್ಮಾಸನ ಸಿದ್ಧಾಸನದಲ್ಲಿ. ಹಂಗೆ ಅಲ್ಲಾಡ್ದಂಗೆ ಕೂತು ಬಿಟ್ಟರೆ ಆ ಸ್ಥಿತಿ ತಲುಪಬಹುದು ಅಂತ ಹೇಳ್ತಾರೆ. ಇರಲಿ, ಅದು ಕಠಿಣ ಹಠ ಸಾಧನೆ ಮಾಡೋರಿಗೆ, ಹಠ ಯೋಗ ಮಾಡೋರಿಗೆ ಅದೆಲ್ಲ ಹೇಳಿದೆ. ಇಲ್ಲಪ್ಪ ಸಾಮಾನ್ಯ ಜನರು ನಾವು ಪರಮಾತ್ಮನ ಭಕ್ತಿಯಿಂದ ಪೂಜೆ ಮಾಡಬೇಕು, ಮನಸ್ಸನ್ನು ಹಿಡಿಯೋಕ್ಕೆ, ಮನಸ್ಸನ್ನು ಸಮಾಧಾನಗೊಳಿಸ್ಲಿಕ್ಕೆ ಅಂತಂದರೆ ಇಂಥದೇ ಆಸನ ಬೇಕು ಅಂತೇನಿಲ್ಲ. ಯಾವ ಆಸನದಲ್ಲಿ ಕೂತ್ರೆ ನಮಗೆ ಸುಖ ಅನಿಸುತ್ತೋ ಆ ಆಸನದಲ್ಲಿ ಕೂಡ್ಬೋದು. ಆ ಸುಖವಾಗಿರ್ತಕ್ಕಂಥ ಆಸನದಲ್ಲಿ ಹಿಂಗೆ ಕೂತು ನಾವು ಕಣ್ಣು ಮುಚ್ಕೊಂಡು ಮಾನಸಿಕ ಪೂಜೆಯನ್ನು ಮಾಡ್ಬೋದು. ನೆನ್ನೆಲ್ಲ ವಿವರಣೆ ಕೊಟ್ಟಿದೆ ಮಾನಸಿಕ ಪೂಜೆ ಅಂದರೆ ಹೇಗೆ ಮಾಡೋದು ಅಂತ. ನಾವು ಪರಮಾತ್ಮನ ಕಲ್ಪನೆ ಮಾಡಿಕೊಂಡು ಏನೇನು ಸಮರ್ಪಣೆ ಮಾಡಬೇಕು ಅಂತೆಲ್ಲ ಆಚಾರ್ಯರು ನಿನ್ನೆ 3 ಶ್ಲೋಕದಲ್ಲಿ ಸವಿವರವಾಗಿ ತಿಳಿಸಿದ್ದಾರೆ. ಮಣೆ ಕೊಡಬೇಕು, ರತ್ನದ ಮಣೆ ಕೊಡಬೇಕು, ದಿವ್ಯಾಂಬರ ಕೊಡಬೇಕು, ಹಿಮಜಲ ಕೊಡಬೇಕು, ತುಪ್ಪ ಹಾಕಿ ಪಾಯಸ, ಸೌವರ್ಣ ಅಂದರೆ ಸುವರ್ಣವಾದ ಪಾತ್ರೆ, ನವರತ್ನಗಳಿರ್ತಕ್ಕಂತಹ ಪಾತ್ರೆ, ಆಮೇಲೆ ಪಾಯಸ ಮಾಡಬೇಕು, ಹಾಲು, ಮೊಸರು, ತುಪ್ಪ, ತಾಂಬೂಲದ ಸಮೇತ ಎಲ್ಲ ಪ್ರತಿಯೊಂದು ಹೇಳಿದ್ದಾರೆ. ಈಗ 4ನೇದು ಮುಖ್ಯವಾಗಿ, ಇವಾಗ ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ವಾದ ಉಂಟು. ಆಚಾರ್ಯ ಶಂಕರರು ಕೇವಲ ಆತ್ಮಚಿಂತನೆ ಬಗ್ಗೆ ಮಾತ್ರ ಕೃತಿಗಳು ಬರೆದಿದ್ದಾರೆ, ಪೂಜೆ ಪುನಸ್ಕಾರ ದೇವರನ್ನ ಸ್ತುತಿ ಮಾಡ್ತಕ್ಕಂಥದ್ದು ಸ್ತೋತ್ರಗಳು ಅವೆಲ್ಲ ಬರೀಲಿಲ್ಲ ಅವರು ಅಂತ. ಯಾಕೆಂದರೆ ಅವ್ರು ಒಪ್ಪಿದ್ದು ಕೇವಲ ನಿರಾಕಾರ. ಹಾಗಾಗಿ ಉಪನಿಷತ್ ಭಾಷ್ಯ, ಬ್ರಹ್ಮಸೂತ್ರಕ್ಕೆ ಭಾಷ್ಯ, ಭಗವದ್ಗೀತೆಗೆ ಭಾಷ್ಯ, ಇವಿಷ್ಟು ಮಾತ್ರ ಶಂಕರರು ಬರೆದಿದ್ದು, ಬೇರೆ ಸ್ತೋತ್ರಗಳೆಲ್ಲ ಶಂಕರನ ನಂತರ ಬೇರೆಯವರು ಬರೆದಿದ್ದು ಅಂತ ಒಂದು ವಾದ ಇದೆ. ಇರಲಿ, ಆದರೆ ಶಿವಮಾನಸ ಪೂಜಾ ಸ್ತೋತ್ರವನ್ನು ಶಂಕರರು ಬರೆದಿದ್ದು ಅಂತ ಯಾಕೆ ಒಪ್ಪಬಹುದು ಅಂತಂದರೆ ಮುಖ್ಯವಾದ ಕಾರಣ ಈ 4ನೇ ಮಂತ್ರ, ಈ 4ನೇ ಶ್ಲೋಕ. ಯಾಕೆಂದರೆ ನಾನು ನಿನ್ನೆ ಹೇಳ್ದಂಗೆ 3 ಹಂತ. ಬಹಿರಂಗ ಪೂಜೆಯಿಂದ ನಾವು ಕ್ರಮೇಣ ದೊಡ್ಡವರಾಗ್ತಾ ಅಂತರಂಗ ಪೂಜೆಗೆ ಬರಬೇಕು. ಅಂತರಂಗ ಪೂಜೆಯಿಂದ ಕ್ರಮೇಣ ನಾವು ಅಂದರೆ ಮಾನಸಿಕ ಪೂಜೆಯಿಂದ ನಾವು ಕ್ರಮೇಣ ಎಲ್ಲಿಗೆ ಹೋಗಬೇಕು, ತಾತ್ವಿಕ ಚಿಂತನೆಗೆ ಬರಬೇಕು. ಹಾಗಾಗಿ ಶಿವಮಾನಸ ಪೂಜಾ ಸ್ತೋತ್ರ ಅನ್ನೋದು ಕೇವಲ ನಮ್ಮನ್ನು ಅಂತರಂಗ ಪೂಜೆಯಲ್ಲೇ ನಿಲ್ಲಿಸಲ್ಲ, ತಾತ್ವಿಕ ಚಿಂತನೆಗೂ ಕರ್ಕೊಂಡು ಬರುತ್ತೆ. ಹಾಗಾಗಿ ಈ 4ನೇ ಮಂತ್ರ ಬಹಳ ಮುಖ್ಯ. ಅದರಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನು ಓದೋಣ. ನಾನು ಒಂದ್ಸಲ ಹೇಳ್ಕೊಡ್ತೀನಿ, ನೀವೆಲ್ಲ ಹೇಳಿ. ಅದನ್ನು ಬಹಳ ಸುಲಭವಾಗಿದೆ ಮತ್ತು ಇದೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು, ಬಹಳ ಸುಲಭ ಮತ್ತು ಇದು ಬಹಳ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು. ಆತ್ಮ ತ್ವಂ ಗಿರಿಜಾಮತಿ ಸಹಚರಾ ಪ್ರಾಣ ಶರೀರಂ ಗೃಹಂ ಪೂಜಾತೆ ವಿಷಯೋಪಭೋಗರಚನಾ ನಿದ್ರಾ ಸಮಾಧಿ ಸ್ಥಿತಿ ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ ಸ್ತೋತ್ರಾಣಿ ಸರ್ವಗಿರೋ ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ. ನೋಡಿ ಆಚಾರ್ಯರು ಎಷ್ಟು ಚೆನ್ನಾಗಿ, ನಿಜವಾದ ಗುರುವಿನ ಲಕ್ಷಣ ಇದು. ನಿಜವಾದ ಗುರುವಿನ ಲಕ್ಷಣ ಏನಪ್ಪ ಅಂತಂದರೆ ಶಿಷ್ಯರನ್ನು ಆತ್ಮಚಿಂತನೆಗೆ ಕರ್ಕೊಂಡು ಬರೋದು. ಕೇವಲ ಬಾಹ್ಯ ಪೂಜೆಯಲ್ಲೇ ನಿಲ್ಲಿಸೋದು ನಿಜವಾದ ಗುರುವಿನ ಲಕ್ಷಣ ಅಲ್ಲ. ಯಾರಾದರೂ ಬಂದರು ಅಂದರೆ ಅರ್ಥಾತ್ ಯಾವುದೇ ಗುರು ಇರಲಿ, ಶಿಷ್ಯಂದ್ರಿಗೆ ಬರೀ ಕೇವಲ ನೀವು ಈ ಹೋಮ ಮಾಡಿ, ಆ ಹೋಮ ಮಾಡಿ, ಈ ಅಭಿಷೇಕ ಮಾಡಿ ಅಂತ ಪೂಜೆಯಲ್ಲೇ ನಿಲ್ಲಿಸೋದು ನಿಜವಾದ ಗುರುವಿನ ಲಕ್ಷಣ ಅಲ್ಲ. ಪೂಜೆ ಮಾಡೋಕ್ಕೆ ಹೇಳಿದ್ರೂ ಕೂಡ ಕ್ರಮೇಣ ಆತ್ಮಚಿಂತನೆಗೆ ಕರ್ಕೊಂಬರ್ಬೇಕು. ನೋಡಿ, ಇಲ್ಲಿ ಶಂಕರರು ಕೇವಲ ಪಂಚಕ 5 ಪ್ಯಾರಗಳಲ್ಲಿ ಎಷ್ಟು ಚೆನ್ನಾಗಿ ಆತ್ಮಚಿಂತನೆಗೆ ಕರ್ಕೊಂಬಂದ್ಬಿಟ್ರು. ಮೊದಲನೇ 3 ಪ್ಯಾರದಲ್ಲಿ ಮಾನಸ ಪೂಜಾ ಅಂತ ಹೇಳಿದ್ರು. ಈಗ ಮಕ್ಳಿಗೆ ನಾವು ಊಟ ಮಾಡಿಸ್ಬೇಕಾದ್ರೆ ತರಕಾರಿ ತಿನ್ನಿಸ್ಬೇಕು. ಒಂದೇ ಸಲ ತಿನ್ಸಕ್ಕೆ ಹೋದರೆ ತಿನ್ನಲ್ಲ. ಏನು ಮಾಡಬೇಕು, ಮೊಸರು ನಾನು ಚೆನ್ನಾಗಿ ಕ್ಯೂಚಿ ಮೆತ್ತಗೆ ಮಾಡಿ ಒಂದೊಂದೇ ತುತ್ತು ತಿನ್ನಿಸ್ತಾ ಮಧ್ಯದಲ್ಲಿ ಒಂದು ತುತ್ತು ಅವ್ರಿಗೆ ಗೊತ್ತಾಗ್ದಂಗೆ ಒಂದು ಕ್ಯಾರೆಟು, ಆಲೂಗಡ್ಡೆ ಏನಾದ್ರು ತರಕಾರಿ ಇಟ್ಟು ತಿನ್ನಿಸ್ಬಿಡ್ಬೇಕು ಅವ್ರಿಗೆ ಗೊತ್ತಾಗ್ದಂಗೆ.
ಹಾಗೆ ಶಂಕರರು ಹಾಗೆ ಮಾಡಿದ್ರು ನಮಗೆ. ಒಂದೇ ಸಲ ಆತ್ಮಚಿಂತನೆ ಅಂದರೆ ಬರಲ್ಲ. ಈಗ ನೋಡ್ರಿ, ಏನಾದ್ರು ಒಂದು ವೇದಾಂತ ಪ್ರವಚನ ಅಂದರೆ 10 ಜನ ಅಂದಮೇಲೆ ಬರಲ್ಲ. ಯಾವ್ದಾದ್ರು ಸಿನಿಮಾ ನಟರು ಸೆಲೆಬ್ರಿಟಿಗಳು ಬಂದರು ಅಂದ್ಕೊಳ್ಳಿ, 106 ಜನ ಓಡಿ ಬರ್ತಾರೆ, ಕರೀದೇದ್ರು ಬರ್ತಾರೆ. ಹಾಗೆ ಒಂದೇ ಸಲ ತತ್ವಚಿಂತನೆ ಅಂದರೆ ಬರಲ್ಲ ಜನ ಅಂತ ಹೇಳಿ ಶಂಕರರು ನಿಧಾನಕ್ಕೆ ಮಾನಸ ಪೂಜೆ ಅಂತ ಹೇಳಿ ಒಂದೊಂದೇ ಶ್ಲೋಕಗಳು ಹೇಳ್ಕೊಂಡು ಬಂದು 3 ಶ್ಲೋಕ ಆಗ್ತಿದ್ದಂಗೆ 4ನೇದ್ರಲ್ಲಿ ಆತ್ಮಚಿಂತನೆಗೆ ಬಂದುಬಿಟ್ರು. ಆತ್ಮಚಿಂತನೆಗೆ ಕರ್ಕೊಂಬಂದು ನಿಲ್ಸಿದ್ರು. ನೋಡಿ ಇಲ್ಲಿ ಏನು ಹೇಳ್ತಿದ್ದಾರೆ, ಆತ್ಮ ತ್ವಂ. ತ್ವಂ ಇಲ್ಲಿ ಯಾರಿಗೆ ಹೇಳ್ತಿರೋದು? ಶಂಭೋ, ಶಿವನಿಗೆ, ಆ ಪರಮಾತ್ಮನಿಗೆ ಹೇಳ್ತಾ ಇದ್ದಾರೆ, ಆತ್ಮ ತ್ವಂ. ಅಪ್ಪ ನನ್ನ ಆತ್ಮ ಇದೆ ಅಲ್ಲ, ಅದೇ ನೀನು ಕಣಪ್ಪ. ನೋಡಿ ಇಷ್ಟೊತ್ತು ಬಹಿರಂಗ ಪೂಜೆಯಲ್ಲಿ ಏನು ಮಾಡಿದ್ವಿ? ರತ್ನಾಸನ ಸಮರ್ಪಣೆ ಮಾಡಿದ್ವಿ, ಹಿಮಜಲ ಸಮರ್ಪಣೆ ಮಾಡಿದ್ವಿ, ದಿವ್ಯಾಂಬರ ಸಮರ್ಪಣೆ ಮಾಡಿದ್ವಿ. ಪರಮಾತ್ಮನ ಒಂದು ಆಕಾರ ಇದೆ ಅಂತ ಅಂದ್ಕೊಂಡು. ಆದರೆ ಇಲ್ಲೇನು ಹೇಳಿದ್ರು ಪರಮಾತ್ಮನಿಗೆ? ನೀನೇ ನನ್ನ ಆತ್ಮ ಅಂದರು. ನಾನು ನಿನ್ನೆ ಆರಂಭದಲ್ಲಿ ಹೇಳಿದ್ದೆ ಶ್ರೀಧರ ಸ್ವಾಮಿಗಳಿಗೆ ಹೇಗೆ ದರ್ಶನ ಆಯಿತು ಅಂತ. ತಮ್ಮ ಆತ್ಮದಿಂದಲೇ ಸಮರ್ಥ ರಾಮದಾಸರು ಹೊರಬಂದು ದರ್ಶನ ಕೊಟ್ಟರು ಅಂತ. ಹಾಗಾಗಿ ನಾವು ಪರಮಾತ್ಮ ಎಲ್ಲಿದ್ದಾನೆ ಅಂತಂದರೆ ನಮ್ಮಲ್ಲಿ ಯಾವ ಒಂದು ಆತ್ಮ ಇದೆ, ಚೈತನ್ಯ ಇದೆ, ಅದೇ ಪರಮಾತ್ಮ. ಅದಕ್ಕೆ ಯಾವ ಥರದ್ದು ಭೇದ ಇಲ್ಲ, ಗಂಡು ಹೆಣ್ಣು ಭೇದ ಇಲ್ಲ, ಆಕಾರ ಇಲ್ಲ, ಗುಣ ಇಲ್ಲ, ನಿತ್ಯ ಶುದ್ಧ ಚೈತನ್ಯ ಸ್ವರೂಪ ಅದು ಆತ್ಮ. ಕೇವಲ ಆನಂದವಾಗಿರುತ್ತೆ. ನನ್ನಲ್ಲಿ ಯಾವ ಆನಂದ ಸ್ವರೂಪವಾದ ಆತ್ಮ ಇದೆಯಲ್ಲ ಅದೇ ನೀನು. ಆತ್ಮ ತ್ವಂ, ನನ್ನಲ್ಲಿ ಯಾವ ಆತ್ಮ ಇದೆಯಪ್ಪ ಅದೇ ಪರಮಾತ್ಮ. ಗಿರಿಜಾಮತಿ, ನನ್ನಲ್ಲಿ ಬುದ್ಧಿ ಇದೆಯಲ್ಲ ಆ ಬುದ್ಧಿ ಯಾರು? ಗಿರಿಜಾ ಅಂದರೆ ಶಿವಪ್ಪನ ಹೆಂಡತಿ. ಬುದ್ಧಿನ ತಾಯಿ ಹೋಲಿಸಿದ್ರು, ಆತ್ಮನ ತಂದೆ ಹೋಲಿಸಿದ್ರು. ಮತ್ತಿಲ್ಲಿ ನಾವು ಕೆಲವರು ಕೇಳ್ತಾರೆ, ಮತ್ತಿಲ್ಲೇನಪ್ಪ ಗಂಡು ಹೆಣ್ಣಿನ ತಾರತಮ್ಯ ಆಯ್ತಲ್ಲ, ಗಂಡನ ಆತ್ಮಕ್ಕೆ ಹೋಲಿಸ್ಬಿಟ್ರು, ಹೆಣ್ಣನ್ನು ಬುದ್ಧಿಗೆ ಹೋಲಿಸಿದ್ರು ಅಂತ ಹಾಗೇನು ವಿಚಾರ ಮಾಡೋ ಅಷ್ಟೇನಿಲ್ಲ. ಪರಮಾತ್ಮನಲ್ಲಿ ಲಿಂಗ ಇಲ್ಲ, ಅವನು ಗಂಡು ಅಲ್ಲ ಹೆಣ್ಣು ಅಲ್ಲ, ಆತ್ಮಕ್ಕೂ ಲಿಂಗ ಇಲ್ಲ. ಹಾಗಾಗಿ ಇಲ್ಲಿ ನಾವು ಶಿವ ಪಾರ್ವತಿ ಅಂತ ತಗೊಂಡಾಗ ಶಿವನನ್ನ ಆತ್ಮ ಅಂತ ತಗೊಂಡು, ಶಿವನನ್ನ ಪುರುಷ ಅಂತ ತಗೊಂಡು, ಇಲ್ಲಿ ಪಾರ್ವತಿನ ಪ್ರಕೃತಿ ಅಂತ ತಗೊಂಡ್ವಿ. ಮತ್ತು ಪುರುಷ ಪ್ರಕೃತಿ ಅಂದರೆ ಮತ್ತೆ ಗಂಡು ಹೆಣ್ಣು. ಈ ದೇವಸ್ಥಾನದಲ್ಲಿ ಹೋದ್ರೆ ಹಾಕಿರ್ತಾರಲ್ಲ, ಗಂಡು ಮಕ್ಕಳೆಲ್ಲ ಈ ಕಡೆ ನಿಂತ್ಕೊಳ್ಬೇಕು, ಪುರುಷರು ಸ್ತ್ರೀಯರೆಲ್ಲ, ಆ ಪುರುಷ ಅಲ್ಲ ಇಲ್ಲಿ ಹೇಳ್ತಿರೋದು. ಪುರುಷ ಪ್ರಕೃತಿ ಅಂತಂದರೆ, ಪುರುಷ ಅಂದರೆ ಪುರ ಅಂದರೆ ದೇಹ ಅಂತ, ಶ ಅಂದರೆ ದೇಹದಲ್ಲಿ ಪ್ರವೇಶ ಮಾಡಿದವನು ಅಂತ. ಹಾಗಾಗಿ ಪುರುಷ ಅಂದ್ರೆ ಅರ್ಥ ಏನಪ್ಪ ಅಂತಂದರೆ ಆತ್ಮ ಅಂತ. ಪುರುಷ ಸೂಕ್ತ ಅಂತಿದೆಯಲ್ಲ ನಮ್ಮಲ್ಲಿ, ಎಷ್ಟು ತಪ್ಪು ತಿಳಿತೀವಿ ಅಂತಂದರೆ ಕೆಲವರು ಹೇಳ್ತಿರ್ತಾರೆ, ಇವಾಗ ಸಾಲಿಗ್ರಾಮಕ್ಕೆ ಪೂಜೆ ಮಾಡ್ಬೇಕಾದ್ರೆ ಪುರುಷ ಸೂಕ್ತನೇ ಹೇಳಬೇಕು, ಶ್ರೀ ಸೂಕ್ತ ಹೇಳೋ ಹಂಗಿಲ್ಲ ಅಂತ. ಮತ್ತು ಶ್ರೀಚಕ್ರ ಅಥವಾ ಇನ್ಯಾವುದಾದ್ರೂ ಲಕ್ಷ್ಮೀದೇವಿ ಇತ್ಯಾದಿಗೆ ಪೂಜೆ ಮಾಡ್ಬೇಕಾದ್ರೆ ಶ್ರೀ ಸೂಕ್ತ ಹೇಳಬೇಕು, ಪುರುಷ ಸೂಕ್ತ ಹೇಳೋ ಹಂಗಿಲ್ಲ ಅಂತ. ಯಾಕೆಂದರೆ ಪುರುಷ ಸೂಕ್ತ ಅಂದರೆ ಗಂಡಿಂದು, ಶ್ರೀ ಸೂಕ್ತ ಅಂದರೆ ಹೆಣ್ಣಿಂದು ಅಂತ ತಿಳ್ಕೊಂಡ್ಬಿಡ್ತೀವಿ. ಪರಮಾತ್ಮನ್ಗೆ ಯಾವ ಹೆಣ್ಣು ಗಂಡು ಆ ಭೇದ ಇಲ್ಲ. ಪುರುಷ ಅಂದ್ರೆ ಅರ್ಥ ಏನು ಅಂದರೆ, ಪುರ ಅಂದರೆ ದೇಹ, ಶ ಅಂದರೆ ಆತ್ಮ. ಈ ದೇಹ ಅನ್ನೋ ಪುರದಲ್ಲಿ ಪ್ರವೇಶ ಮಾಡಿದವನು, ಆಧಾರವಾಗಿರ್ತಕ್ಕಂಥವನು ಪುರುಷ ಅಂತ. ಮತ್ತಿಲ್ಲಿ ಪುರುಷ ಪ್ರಧಾನ ಹೇಳ್ತು ಅಂತ ತಿಳ್ಕೊಳ್ಬಾರ್ದು. ಆ ನಿಟ್ಟಿನಲ್ಲಿ ಶಿವನನ್ನು ಪುರುಷ ಅಂತ ಕರೆದ್ರು, ಪಾರ್ವತಿನ ಪ್ರಕೃತಿ ಅಂತ ಕರೆದ್ರು. ಅಂದರೆ ಪುರುಷನಿಂದ ಬಂದಿರತಕ್ಕಂಥ ವಾತಾವರಣ ಪ್ರಕೃತಿ ಅಂತ. ಅಂದರೆ ಆತ್ಮನನ್ನು ಶಿವ ಅಂತ ಕರೆದ್ರು, ಗಿರಿಜನ ಬುದ್ಧಿ ಅಂತ ಕರೆದ್ರು. ಈ ಪುರುಷನಿಂದ ಪ್ರಕೃತಿ ಬಂತು. ಹಾಗೆ ಈ ಬುದ್ಧಿ ಎಲ್ಲಿಂದ ಬಂದಿದೆಯಪ್ಪ ಅಂದರೆ ನಮ್ಮ ಆತ್ಮದಿಂದಲೇ ಈ ಬುದ್ಧಿ ಬಂದಿರತಕ್ಕಂಥದ್ದು ಅಂತ. ಹಾಗಾಗಿ ನಮ್ಮ ಬುದ್ಧಿ, ಮತ್ತು ನೋಡಿ ಇವಾಗ ಸಾಮಾನ್ಯವಾಗಿ ನಾವು ಹೇಳ್ತೀವಲ್ಲ, ಹೆಂಡತಿ ಯಾರನ್ನು ಅನುಸರಿಸ್ಬೇಕು? ಗಂಡನನ್ನು ಅನುಸರಿಸ್ಬೇಕು. ಮತ್ತು ಹಂಗಂದ್ರೆ ಗಂಡ ಹೆಂಡತಿನ ಅನುಸರಿಸಬಾರ್ದ ಅಂತ, ಅದೆಲ್ಲ ಲೌಕಿಕದ ಪ್ರಶ್ನೆ. ಸಾಮಾನ್ಯವಾಗಿ ನಾವು ಹೇಳ್ತೀವಲ್ಲ, ಹೆಣ್ಣು ಗಂಡನನ್ನು ಅನುಸರಿಸ್ಬೇಕು. ಹಾಗೆ ಇಲ್ಲಿ ನಾವೇನು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಬುದ್ಧಿ ಆತ್ಮನನ್ನು ಅನುಸರಿಸ್ಬೇಕು ಅಂತ. ಅಂದರೆ ನಮ್ಮ ಬುದ್ಧಿ ಸದಾಕಾಲ ಆತ್ಮಚಿಂತನೆಯನ್ನು ಮಾಡಬೇಕು ಅಂತ. ಕೇವಲ ಬಹಿರಂಗದಲ್ಲಿ ಇವಾಗ ಇಲ್ಲಿ ಫಿಕ್ಸೆಡ್ ಇಟ್ಟರೆ ಎಷ್ಟು ಹಣ ಬರುತ್ತೆ, ಇದನ್ನು ಪೋಸ್ಟ್ ಆಫೀಸಲ್ಲಿ ಇಟ್ಟರೆ ಎಷ್ಟು ಹಣ ಬರುತ್ತೆ, ಯಾವ ಕಾರ್ ತೊಗೊಂಡ್ರೆ ಮೈಲೇಜ್ ಹೆಚ್ಚು ಬರುತ್ತೆ, ಅದಕ್ಕೆಲ್ಲ ನಾವು ಬುದ್ಧಿ ಉಪಯೋಗಿಸ್ತೀವಿ. ನೋಡಿ ಲೌಕಿಕದಲ್ಲಿ ಎಷ್ಟು ಬುದ್ಧಿ ಉಪಯೋಗಿಸ್ತೀವಿ ನಾವು. ಏನೇನೋ ಕಂಡುಹಿಡಿತೀವಿ, ಸಂಶೋಧನೆ ಮಾಡ್ತೀವಿ, ಯಾವ ಕೋರ್ಸ್ ಮಾಡಿದ್ರೆ ಉತ್ತಮ ಅಂತ ನೋಡ್ತೀವಿ. ಎಲ್ಲ ಹಣ ಇಟ್ಟರೆ ಸೈಟ್ ತೊಗೊಳ್ಬೇಕಾ, ಇವಾಗಂತೂ ಅದೇನೇನೋ ಬಂದಿದೆ ಅಲ್ಲ, ನಿಮ್ಮ ಹಣ ಎಲ್ಲಿ ಹೂಡಿದ್ರೆ ಚಂದ ಅನ್ನೋದಕ್ಕೆ ಅದಕ್ಕೊಂದು ಕೋರ್ಸೇ ಬಂದುಬಿಟ್ಟಿದೆ. ಅದು ನೀವೇನು ಬಂಗಾರ ತೊಗೊಳ್ಬೇಕಾ, ಫಿಕ್ಸೆಡ್ ಇಡಬೇಕಾ, ಸೈಟ್ ತೊಗೊಳ್ಬೇಕಾ, ಎಷ್ಟು ವಿಚಾರ. ಅಂದರೆ ಬುದ್ಧಿನ ಲೌಕಿಕದಲ್ಲಿ ಎಷ್ಟು ಬಳಸ್ತೀವಿ, ಆ ಬುದ್ಧಿನ ಆತ್ಮಚಿಂತನೆಯಲ್ಲಿ ಬಳಸಬೇಕು. ಆತ್ಮಚಿಂತನೆಯಲ್ಲಿ ಬಳಸಬೇಕು ಅಂದ್ರೇನು? ನಾನು ಯಾರು ಅಂತ ಕುತ್ಕೊಂಡು ಯೋಚನೆ ಮಾಡಬೇಕು. ಏನಪ್ಪ, ನಾನೇನು ನಿಜವಾಗ್ಲೂ ಗಂಡ, ನಾನೇನು ಹೆಣ್ಣ, ನಾನೇನು ಮನುಷ್ಯನ, ಅಥವಾ ನಾನು ಯಾರು, ಯಾಕೆ ಹುಟ್ಟಿದ್ಯಾಕೆ, ಬಂದಿದ್ಯಾಕೆ, ಸತ್ತ ಮೇಲೆ ಏನಾಗ್ತೀವಿ, ಏನು ಜೀವನ, ಒಟ್ಟಿವೆಲ್ಲ ವಿಚಾರ ಮಾಡಬೇಕು. ಬುದ್ಧಿ ಆತ್ಮಚಿಂತನೆಯನ್ನು ಮಾಡೋದು ಕಲಿಬೇಕು. ಹಾಗಾಗಿ ಆತ್ಮನ ಶಿವ ಅಂದರು. ಆತ್ಮ ತ್ವಂ, ಶಿವ ನೀನೇ ನನ್ನ ಆತ್ಮ. ಗಿರಿಜಾಮತಿ, ನನ್ನ ಬುದ್ಧಿ ಇದೆಯಲ್ಲಪ್ಪ ಅದೇ ಪಾರ್ವತಿ, ಗಿರಿಜೆ. ಸಹಚರ ಪ್ರಾಣ,
ಅಂದರೆ ಈ ಶಿವನ ಸುತ್ತಲೂ ಶಿವ ಸಹಚರರು ಅಂತ ಇರ್ತಾರೆ, ಶಿವಗಣರು ಅಂತ. ಅಂದರೆ ಶಿವ ಎಲ್ಲೋದ್ರೂ ಅವರೆಲ್ಲ ಹೋಗ್ತಿರ್ತಾರೆ. ನಂದಿ, ಭೃಂಗಿ ಇತ್ಯಾದಿಗಳು ಶಿವಗಣರು. ಶಿವ ಎಲ್ಲಿ ಹೋದ್ರೂ ಅವರೆಲ್ಲ ಒಟ್ಟು ಹೋಗ್ತಿರ್ತಾರೆ. ಇವಾಗ ನೀವು ಹೊರಗಡೆ ನೋಡ್ಬೋದು, ಇವಾಗ ಯಾರಾದರೂ ಗುರುಗಳು ಬಂದರು, ಸನ್ಯಾಸಿಗಳು ಬಂದರು ಅಂತ ಹೇಳಿದ್ರೆ, ಅವ್ರು ಬಂದರು ಅಂದರೆ ಅವ್ರು ಸುತ್ತಲೂ ಒಂದಿಷ್ಟು 10 ಜನ ಬಂದಿರ್ತಾರೆ. ಅವರು ಯತಿಗಳು ಕುತ್ಕೊಳ್ಳೋಕ್ಕೂ ಮುಂಚೆ ಒಬ್ಬರು ಪೀಠ ಹಾಕ್ತಾರೆ, ಇನ್ನೊಬ್ಬರು ಒಂದಲ್ಲಿ ಕಾವಿ ವಸ್ತ್ರ ಹಾಸ್ತಾರೆ, ಆ ಥರದ್ದು ಇನ್ನೊಬ್ಬರು ಅಲ್ಲಿ ಏನೋ ಪಾದುಕೆಗಳಿರ್ತಾರೆ. ಒಟ್ಟು ವ್ಯವಸ್ಥೆ ಮಾಡಲಿಕ್ಕೆ ಅಂತ ಒಂದಿಷ್ಟು ಜನ ಬರ್ತಾರೆ. ಅಥವಾ ಯಾರೇ ಒಬ್ಬರು ಅಧಿಕಾರಿಗಳು ಬಂದರು ಅಂತಂದರೆ ಆ ಅಧಿಕಾರಿಗಳು ಬರಲಿಕ್ಕೂ ಮುಂಚೆ ಅವ್ರ ಅಸಿಸ್ಟೆಂಟ್ಗಳೆಲ್ಲ ಒಂದಿಷ್ಟು ಜನ ಬಂದಿರ್ತಾರೆ. ಹಾಗೆ ಶಿವ ಪರಮಾತ್ಮ ಇದ್ದಾನೆ ಅಂತಂದರೆ, ಅವನೆಲ್ಲರೂ ಸಂಚಾರ ಮಾಡ್ತಾನೆ ಅಂತಂದರೆ ಅವನ ಸಹಚರರು ಇದ್ದೇ ಇರ್ತಾರೆ. ಶಿವ ಎಲ್ಲೋದ್ರೂ ಅಲ್ಲಿ ಜೊತೆಗಿರ್ತಕ್ಕಂಥವ್ರು, ಅಂದರೆ ಗುರುವಿಗೆ ಶಿಷ್ಯರಿದ್ದಂತೆ. ಹಾಗಾಗಿ ಇಲ್ಲಿ ಶಂಕರರೇನು ಹೇಳ್ತೀರ ಅಂದರೆ, ನಮ್ಮ ಆತ್ಮನ ಶಿವ ಅಂತ ಹೇಳಿದ್ದಾಯಿತು, ಬುದ್ಧಿನ ಪಾರ್ವತಿ ಅಂತ ಹೇಳಿದ್ದಾಯಿತು, ನಿನ್ನ ಜೊತೆ ಸಹಚರರಿದ್ದಾರಲ್ಲ ಅವ್ರು ಯಾರು ಅಂತಂದರೆ ನನ್ನ ಪ್ರಾಣ. ನೋಡಿ ಹೋಲಿಕೆ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಸಹಚರರು ಅಂದರೆ ಸಹ ಅಂದರೆ ಜೊತೆಗೆ, ಚರರು ಅಂದರೆ ಓಡಾಡೋದು, ಸಹಚರರು ಓಡಾಡ್ತಿರ್ತಾರೆ. ಪ್ರಾಣನೂ ನೋಡಿ ಓಡಾಡ್ತಾ ಇರುತ್ತೆ. ನಮ್ಮ ಪ್ರಾಣ ಈ ಒಂದು ದೇಹ ಬಿಟ್ಟು ಮತ್ತೊಂದು ದೇಹಕ್ಕೆ ಹೋಗುತ್ತೆ, ಆ ದೇಹ ಬಿಟ್ಟು ಮತ್ತೊಂದು ದೇಹಕ್ಕೆ ಹೋಗುತ್ತೆ, ಓಡಾಡುತ್ತೆ. ಪ್ರಾಣ ಓಡಾಡ್ತಾ ಇರುತ್ತೆ. ಆಮೇಲೆ ಪ್ರಾಣ ಅಂದರೆ ಏನು? ಉಸಿರು ಹೇಳ್ಕೊಳ್ಳೋದು ಬಿಡೋದು. ನಮ್ಮಲ್ಲಿ ಯಾವ ಒಂದು ಶಕ್ತಿ ಇದೆ ಉಸಿರು ಹೇಳ್ಕೊಳ್ಳುತ್ತೆ, ಅದೇ ಪ್ರಾಣ. ವಾಯು, ಈ ವಾಯು ನೋಡಿ ಎಲ್ಲ ಕಡೆ ಸಂಚಾರ ಮಾಡ್ತಿರುತ್ತೆ. ಹಾಗಾಗಿ ವಾಯು ಎಲ್ಲ ಕಡೆ ಸಂಚಾರ ಮಾಡ್ತಿರ್ತಲ್ಲ, ಪ್ರಾಣಶಕ್ತಿ ಎಲ್ಲ ಕಡೆ ಸಂಚಾರ ಮಾಡ್ತಿರುತ್ತೆ. ಅದಕ್ಕೆ ಆ ಪ್ರಾಣನ ಶಿವನ ಸಹಚರರಿಗೆ ಹೋಲಿಸಿದ್ರು. ಶರೀರಂ ಗೃಹಂ, ಶಿವನ ವಾಸಸ್ಥಾನ ಯಾವುದಪ್ಪ? ಈ ಶರೀರವೇ ಶಿವನ ವಾಸಸ್ಥಾನ. ನಾವು ಹೇಳ್ತೀವಿ ಪರಮಾತ್ಮೆಯಲ್ಲಿದ್ದಾನೆ ಅಂದರೆ ಕೈಲಾಸದಲ್ಲಿದ್ದಾನೆ, ವೈಕುಂಠದಲ್ಲಿದ್ದಾನೆ ಅಂತ ಹೇಳ್ತೀವಿ, ಅಥವಾ ಬ್ರಹ್ಮಲೋಕದಲ್ಲಿದ್ದಾನೆ. ಈ ಥರ ಲೋಕಗಳಿದೆ. ದೇವೇಂದ್ರ ಎಲ್ಲಿದ್ದಾನೆ ಅಂದರೆ ದೇವಲೋಕದಲ್ಲಿದ್ದಾನೆ ಅಂತ. ದೇವಲೋಕ, ಬ್ರಹ್ಮಲೋಕ, ಕೈಲಾಸ, ವೈಕುಂಠ ಅಂತ ಹೇಳ್ತೀವಿ. ಅದು ಸರಿ, ಪುರಾಣಗಳ ಕಲ್ಪನೆ. ಆದರೆ ನಿಜವಾಗ್ಲೂ ಪರಮಾತ್ಮ ಎಲ್ಲಿದ್ದಾನಪ್ಪ ಅಂತಂದರೆ ಈ ಶರೀರದಲ್ಲೇ ಇದ್ದಾನೆ. ಆತ್ಮ ಹೆಂಗೆ ಈ ಶರೀರದಲ್ಲಿ ಇದೆಯೋ, ಈ ದೇಹನೇ ಪರಮಾತ್ಮನ ವಾಸಸ್ಥಾನ ಅಂತ. ಶರೀರಂ ಗೃಹಂ, ಆ ಈಶ್ವರನ ಗೃಹ ಮನೆ ಯಾವ್ದಪ್ಪ ಅಂದರೆ ಈ ಶರೀರ ಅಂತ. ಅದಕ್ಕೆ ಡಿ.ವಿ. ಗುಂಡಪ್ಪನವ್ರು ಹೇಳ್ತಿದ್ರಂತೆ, ಇದು ದೇಹ ಅಂತ ಹೇಳಿ ಇದನ್ನು ನೆಗ್ಲೆಕ್ಟ್ ಮಾಡಬೇಡ್ರಪ್ಪ ಅಂತಿದ್ರಂತೆ. ಇದು ಬರೀ ದೇಹ ಅಲ್ಲ, ಇದು ಬ್ರಹ್ಮಪುರಿ ಅಂತಿದ್ರಂತೆ. ಬ್ರಹ್ಮಪುರಿ ಅಂತಂದರೆ, ಪುರ ಅಂತಂದರೆ ಊರು, ವಾಸಸ್ಥಾನ. ಬ್ರಹ್ಮಪುರಿ, ಇಲ್ಲಿ ಬ್ರಹ್ಮನ್ ಇದ್ದಾನೆ, ಬ್ರಹ್ಮನ್ ಇರ್ತಕ್ಕಂತಹ ಪುರಿ ಇದು. ಮತ್ತು ಇನ್ನೂ ಒಂದದಲ್ಲಿ ಅರ್ಥದಲ್ಲಿ ಹೇಳ್ತಾರೆ, ಇದನ್ನು ರಥ ಅಂತಲೂ ಕರೀತಾರೆ. ಈ ಶರೀರನ ರಥ, ಒಳಗಡೆ ಇರ್ತಕ್ಕಂತಹ ಆತ್ಮನ ರತಿ ಅಂತಲೂ ಕರೀತಾರೆ. ಶರೀರವನ್ನು ರಥ ಅಂತಾರೆ, ಯಾಕೆಂದರೆ ಒಳಗಡೆ ಪರಮಾತ್ಮ ಇದ್ದಾನೆ, ಆತ್ಮ ಇದ್ದಾನೆ, ರತಿ ಅಂತ ಕರೀತಾರೆ. ಬ್ರಹ್ಮಪುರಿ ಅಂತ ಕರೀತಾರೆ. ನೀವೆಲ್ಲ ಹೇಳೋದು ಕೇಳ್ಬೋದು, ಇದೊಂದು ಊರಿದ್ದಂಗೆ. ಈ ಊರಿಗೆ ನವದ್ವಾರ ಏನು, ಒಂದು ಊರಿಗೆ ಬಾಗಿಲುಗಳಿರ್ತಲ್ಲ, ಎಂಟ್ರೆನ್ಸ್ಗಳಿರ್ತಲ್ಲ. ಆ ರೀತಿ ನಾವು ಕೇಳ್ತೀವಿ ಇತಿಹಾಸದಲ್ಲೂ. ಈ ವಿಜಯನಗರ, ಇವಾಗ ಯಾವ ಪ್ರಾಂತ್ಯದಲ್ಲಿ ನಾವು ಇದೀವಿ, ವಿಜಯನಗರನ್ನು ವಿದ್ಯಾರಣ್ಯರು ಸ್ಥಾಪನೆ ಮಾಡಿದಾಗ ವಿಜಯನಗರಕ್ಕೆ ಶ್ರೀಚಕ್ರದ ಆಕಾರದಲ್ಲಿ, ಈ ವಿಜಯನಗರ ಹೇಗಿತ್ತು ಅಂದರೆ ಶ್ರೀಚಕ್ರದ ಆಕಾರದಲ್ಲಿ ಇತ್ತಂತೆ. 9 ಬಾಗಿಲುಗಳಿತ್ತಂತೆ. ಅದಕ್ಕೆ ಈ ವಿಜಯನಗರ ಯಾಕೆ ಅಷ್ಟು ಸಮೃದ್ಧಿಯಾಗಿ ಭಾಳ ಶ್ರೀಮಂತವಾಗಿತ್ತು ಅಂದರೆ ಶ್ರೀಚಕ್ರ ಆಕಾರದಲ್ಲಿ ಕಟ್ಟಿದ್ರು, 9 ಬಾಗಿಲುಗಳು ಇಟ್ಟಿದ್ರು ಅಂತ. ತದನಂತರದಲ್ಲೆಲ್ಲ ಮುಸಲ್ಮಾನರದು ಮತ್ತು ಬ್ರಿಟಿಷವ್ರದ್ದು ಎಲ್ಲ ದಾಳಿಯಾಗಿ ಉದ್ದೇಶಪೂರ್ವಕವಾಗಿ ಆ ಶ್ರೀಚಕ್ರದ ರೀತಿ ಇದ್ದಂಥ ವಿಜಯನಗರವನ್ನು ನಾಶ ಮಾಡಿದ್ರು ಅಂತೆಲ್ಲ ಓದ್ತೀವಿ ನಾವು ಇತಿಹಾಸದಲ್ಲಿ. ಇರಲಿ, ಅರ್ಥಾತ್ ಅವಾಗಲೂ ಕೂಡ 9 ಬಾಗಿಲುಗಳನ್ನು ಇಟ್ಟಿದ್ರು ವಿದ್ಯಾರಣ್ಯರು ಅಂತ. ಹಾಗೆ ನಮ್ಮ ದೇಹಕ್ಕೆ ನವರಂಧ್ರಗಳಿದೆ, ಅವೇ ಬಾಗಿಲುಗಳಿದ್ದಂಗೆ. ಹಾಗಾಗಿ ದೇಹ ಅನ್ನೋದೇ ಪರಮಾತ್ಮನ ವಾಸಸ್ಥಾನ ಅಂತ ಎಲ್ಲ ನಾವು ವಚನಗಳಲ್ಲೂ ಕೇಳ್ತೀವಿ. ಬಸವಣ್ಣ ಹೇಳಿದ ವಚನ, ಅಲ್ಲಮಪ್ರಭು ವಚನಗಳಲ್ಲೂ ನಾವು ಕೇಳ್ತೀವಿ. ಏನು ಕಾಲೆ ಕಂಬ, ಶಿರವೇ ಹೊನ್ನ ಕಲಶ ಅಂತೆಲ್ಲ ಹೇಳಿದ್ದು ಕೇಳ್ತೀವಿ. ಅಂದರೆ ಈ ದೇಹವನ್ನೇ ಒಂದು ದೇವಸ್ಥಾನ ಅಂತ ಹೇಳ್ತಕ್ಕಂಥದ್ದು. ಯಾಕೆಂದರೆ ಒಳಗಡೆ ಆತ್ಮ ಇದ್ದಾನೆ, ಆತ್ಮನೇ ಪರಮಾತ್ಮ ಅಂತ. ಶರೀರಂ ಗೃಹಂ ಪೂಜಾತೆ ವಿಷಯ ಉಪಭೋಗ ರಚನಾ. ನೋಡಿ ಅದನ್ನು ಹೇಗೆ ಬಿಡಿಸ್ಕೊಳ್ಬೇಕು. ಪೂಜಾತೆ ನಿನಗೆ ಅಂದರೆ ಶಿವ, ನಿನಗೆ ಪೂಜೆ ಯಾವುದಪ್ಪ? ಈಗ ಹೊರಗಡೆ ವಿಗ್ರಹ ಇದೆ ಅಂದರೆ ಪೂಜೆ ಮಾಡೋದು ನಮಗೆ ಗೊತ್ತು. ಹಾಲು ಹಾಕಬೇಕು, ಮೊಸರು ಹಾಕಬೇಕು, ಜೇನುತುಪ್ಪ ಹಾಕಬೇಕು, ಇದೆಲ್ಲ ಮಾಡಬೇಕು. ಆತ್ಮನೇ ನೀನು ಅಂದಮೇಲೆ ನಿನಗೆ ಹೆಂಗೆ ಪೂಜೆ ಮಾಡೋದು? ಆತ್ಮಕ್ಕೇನು ಹಾಲು ಹಾಕ್ಲಿಕ್ಕೆ ಬರುತ್ತೇನೋ? ಆತ್ಮಕ್ಕೆ ಮೊಸರು ಹಾಕ್ಲಿಕ್ಕಾಗತ್ತಾ? ಆತ್ಮಕ್ಕೆ ಜೇನುತುಪ್ಪ ಹಾಕ್ಲಿಕ್ಕಾಗತ್ತಾ? ಇಲ್ಲ. ಮತ್ತು ಆತ್ಮಗೆ ಹೆಂಗೆ ಪೂಜೆ ಮಾಡೋದು? ಭಾಳ ಚೆನ್ನಾಗಿ ಹೇಳಿದ್ರು. ಪೂಜಾತೆ ನಿನಗೆ ಪೂಜೆ ಯಾವುದಪ್ಪ ಅಂತಂದರೆ ವಿಷಯ ಉಪಭೋಗ ಅಂತಂದರು. ವಿಷಯ ಉಪಭೋಗ ಅಂದರೆ ನಾನು ಏನೇನು ನೋಡ್ತಿದ್ದೀನೋ ಅದೆಲ್ಲವೂ ನಿನಗೆ ಪೂಜೆ ಇದ್ದಂಗೆ, ಅದೆಲ್ಲವೂ ನಿನಗೆ ಪೂಜೆ ಅಂತ. ಒಂದು ಸಲ ನಮ್ಮ ಮಠಕ್ಕೆ ಒಬ್ಬರು ಬಂದಿದ್ದರು, ಕೇಳಿದ್ರು, ಗುರುಗಳೇ ನೀವು ಯಾವುದಾದ್ರೂ ಊರಿಗೆ ಹೋದರೆ ನಿಮ್ಮ ಮಠದ ಸಂಸ್ಥಾನ ದೇವರನ್ನು ತೊಗೊಂಡು ಹೋಗ್ತೀರಾ ಅಂತ. ಅಂದರೆ ಸಾಮಾನ್ಯವಾಗಿ ನೀವೆಲ್ಲ ಕಡೆ ನೋಡಿರ್ತೀರ, ಒಂದು ಮಠ ಅಂದರೆ ಅರ್ಥಾತ್ ಮಠಾಧಿಪತಿಗಳು ಒಂದೂರಿಂದ ಮತ್ತೊಂದು ಊರಿಗೆ ಹೋದರೆ ಒಂದು ಗಾಡಿಯಲ್ಲಿ ಸಂಸ್ಥಾನ ದೇವರು ತೊಗೊಂಡು ಹೋಗ್ತಾರೆ, ಎಲ್ಲ ಜೋಡಿಸ್ತಾರೆ.
ಲಿಂಗ ಇರ್ಬೋದು, ಶ್ರೀಚಕ್ರ ಇರ್ಬೋದು, ದೇವಿ ವಿಗ್ರಹ ಇರ್ಬೋದು, ಹನುಮಂತ, ರಾಮ, ಯಾವ್ದಾದ್ರು ಇರುತ್ತೋ ಆ ಮಠಕ್ಕೆ ಸಂಬಂಧಪಟ್ಟಿದ್ದ ದೇವತೆಗಳ ವಿಗ್ರಹಗಳು ತೊಗೊಂಡು ಹೋಗ್ತಾರೆ. ತೊಗೊಂಡೋಗಿ ಅಲ್ಲಿಟ್ಟು ಒಂದು ಅಭಿಷೇಕ, ಪೂಜೆ, ಮಂಗಳಾರತಿ ಇದೆಲ್ಲ ಮಾಡ್ತಕ್ಕಂಥ ಪದ್ಧತಿ ಇದೆ. ಪೀಠಾಧಿಪತಿಗಳಾಗಿ ಮಾಡ್ತಾರೆ. ಅರ್ಥಾತ್ ನಮ್ಮ ಮಠದಲ್ಲೂ ಮಾಡಬೇಕಿತ್ತು, ಆದರೆ ನಮ್ಮ ಮಠ ಹೊಸದಾಗಿ ಆರಂಭ ಆಗಿದ್ದು. ನಮ್ಮ ಮಠದಲ್ಲಿ ಇನ್ನೂ ಆ ಥರ ಸಂಚಾರಕ್ಕೆ ತೊಗೊಂಡು ಹೋಗ್ತಕ್ಕಂತಹ ವಿಗ್ರಹಗಳಾಗಲಿ ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳು ಅಷ್ಟಿರಲಿಲ್ಲ. ಮತ್ತು ಅದೆಲ್ಲ ತೊಗೊಂಡು ಹೋಗಬೇಕು ಅಂತ ಹೇಳಿದ್ರೆ ಒಂದು ದೊಡ್ಡ ವಾಹನನೇ ಬೇಕು, ಮತ್ತು ಅದರಿಂದ ಒಂದು 10 ಜನ ಬೇಕು ಎಲ್ಲ ವ್ಯವಸ್ಥೆ ಮಾಡೋರು. ಮತ್ತು ನಾವೆಲ್ಲೋ ಉಳ್ಕೊಳ್ತೀವಿ, ಅಲ್ಲಿ ಕಡ್ಡಾಯವಾಗಿ ಬಾವಿ ಇರಬೇಕು, ಮಡಿ ನೀರು ಸಿಗಬೇಕು, ನೈವೇದ್ಯಕ್ಕೆ ಮಾಡೋರು ಬೇಕು. ಅಂದರೆ ಅದೆಲ್ಲ ಸ್ವಲ್ಪ ಆರ್ಥಿಕವಾಗಿ ಸದೃಢವಾಗಿ ಬೆಳೆದ ಮಠಗಳಲ್ಲಿ ಅವೆಲ್ಲ ಸಾಧ್ಯ ಆಗುತ್ತೆ. ನಮ್ಮ ಮಠ ಇನ್ನೂ ಹೊಸದಾಗಿ ಆರಂಭ ಆಗಿದೆ, ಅಷ್ಟು ಆರ್ಥಿಕ ಪರಿಸ್ಥಿತಿ ಇಲ್ಲ. ಹಾಗಾಗಿ ನಮ್ಮಲ್ಲಿ ಇನ್ನೂ ಮತ್ತಿಲ್ಲ, ನಮ್ಮ ಮಠದಲ್ಲಿ ಹಿಂದಿನಿಂದ ಅದು ಬಂದಿಲ್ಲ, ಹಾಗಾಗಿ ತೊಗೊಂಡು ಹೋಗ್ತಿಲ್ಲ. ಹಾಗಾಗಿ ಒಬ್ಬರು ಕೇಳಿದ್ರು, ಗುರುಗಳೇ ನಿಮ್ಮ ಮಠದಲ್ಲಿ ನೀವು ಬೇರೆ ಊರಿಗೆ ಹೋದಾಗ ಸಂಸ್ಥಾನ ದೇವರನ್ನು ತೊಗೊಂಡೋಗಿ ಪೂಜೆ ಮಾಡೋ ಪದ್ಧತಿ ಇದೆಯಾ ಅಂತಂದ್ರು. ಸಂಸ್ಥಾನ ದೇವ್ರು ಇದೆಯಾ ಅಂದರು. ನಾನು ಹೇಳಿದೆ, ನಮ್ಮ ಮಠದಲ್ಲಿ ಸಂಸ್ಥಾನ ದೇವ್ರು ಇದೆ ಅಂತಂದ್ರು. ಎಷ್ಟೊತ್ತಿಗಾಗುತ್ತೆ ಪೂಜೆ ಅಂದರು. ನಾನಂದು 24 ತಾಸು ಪೂಜೆ ಆಗುತ್ತೆ ಅದಕ್ಕೆ ಅಂದೆ. 24 ತಾಸು ಪೂಜೆ ಆಗುತ್ತಾ ಅಂದರು. ಹೌದು ಅಂದರು. ಯಾರು ಮಾಡ್ತಾರೆ ಅಂದರು. ನಾನೇ ಮಾಡ್ತೀನಿ ಅಂದೆ. ಅವ್ರಿಗೆ ಸ್ವಲ್ಪ ಅದು ವಿಚಿತ್ರ ಅನ್ನಿಸ್ತು ಉತ್ತರ. ಎಲ್ಲಿದೆ ಅಂತಂದ್ರು. ಒಳಗಿಟ್ಟಿದ್ದಾರೆ ಅಂದೆ. ಇಲ್ಲಿ ಒಳಗಿಟ್ಟಿದ್ದಾರೆ ನಮ್ಮ ದೇವರು ಅಂದೆ. ಅಂದರು. ಏನು ಹಂಗಂದ್ರೆ ಅಂತ ನಾನು ಹೇಳಿದೆ, ನಮ್ಮಲ್ಲಿ ಸಂಸ್ಥಾನ ದೇವ್ರು ನಾನು ಒಳಗೆ ಇಟ್ಬಿಟ್ಟಿದ್ದಾರೆ. ಆತ್ಮರೂಪದಲ್ಲಿ ಇದೆಯಪ್ಪ ಸಂಚಾರ ದೇವರು, ಆತ್ಮರೂಪ ಇಲ್ವಲ್ಲ ಆತ್ಮ, ಅವನೇ ಪರಮಾತ್ಮ, ಅದೇ ನಮ್ಮ ಸಂಸ್ಥಾನ ದೇವ್ರು. ನಮ್ಮ ಮಠ ಅಂದ್ರೆ ಇದೇ ಶರೀರವೇ ನನ್ನ ಮಠ, ಈ ಶರೀರವೇ ಒಂದು ಮಠ, ಅಲ್ಲಿ ಆತ್ಮ ಏನಿದೆ ಅದೇ ನಮ್ಮ ಮಠ ಸಂಸ್ಥಾನ ದೇವರು ಆತ್ಮ. ಮತ್ತು ಪೂಜೆ ಹೆಂಗೆ ಅಂತಂದು ನಾನಂದೆ, ಪೂಜೆ ಹೆಂಗೆ ಅಂದರೆ ನಾನು ಏನೇನು ನೋಡ್ತೀನೋ ಅದೇ ಅವನಿಗೆ ಪೂಜೆ, ನಾನು ಏನೇನು ಕೇಳ್ತೀನೋ ಅದೇ ಅವನಿಗೆ ಪೂಜೆ ಅಂತ. ನಾವೀಗ ಪರಮಾತ್ಮನ ಮುಂದೆ ಅಷ್ಟಾವಧಾನ ಸೇವೆ ಅಂತ ಮಾಡ್ತೀವಿ, ನೃತ್ಯ ಸೇವೆ, ಸಂಗೀತ ಸೇವೆ ಅಥವಾ ಡೋಲು ವಾದನ ಇತ್ಯಾದಿಗಳನ್ನು ಮಾಡ್ತೀವಿ. ನಾವು ಪ್ರಪಂಚದಲ್ಲಿ ಏನೇನು ನೋಡ್ತೀವೋ ಎಲ್ಲವೂ ಅವನಿಗೆ ಸೇವೆನೇ. ಅದು ನಾವು ಕಣ್ಣಿಂದ ಏನು ನೋಡ್ತೀವಿ ಅದು ಪರಮಾತ್ಮನಿಗೆ ಒಂದು ಪೂಜೆ, ಕಿವಿಯಿಂದ ಏನು ಕೇಳ್ತೀವಿ ಅದು ಪರಮಾತ್ಮನಿಗೆ ಪೂಜೆ, ನಾವು ಬಾಯಿಂದ ಏನು ಮಾತಾಡ್ತೀವಿ ಅದು ಪರಮಾತ್ಮನಿಗೆ ಪೂಜೆ, ನಾವೇನು ಉಸಿರು ಒಳಗೆ ತೊಗೊಳ್ತೀವಿ ಅದು ಕೂಡ ಪರಮಾತ್ಮನಿಗೆ ಸೇವೆ. ನೋಡಿ ಎಷ್ಟು ಚೆನ್ನಾಗಿದೆ ಈ ಭಾವನೆ. ಇದೇ ಭಾವನೆಯಲ್ಲಿ ನಾವು ಇದೇ ಭಾವನೆಯಲ್ಲಿ ನಾವು ಜೀವನ ಮಾಡಬೇಕು. ಈ ತತ್ವ, ಈ ಭಾವನೆ ಇಟ್ಕೊಂಡ್ಬಿಟ್ರೆ ನಮಗೆ ಪೂಜೆ ಬಿಟ್ಟು ಹೋಯ್ತು ಅಂತ ಅನ್ಸೋದೇ ಇಲ್ಲ, ಯಾವತ್ತೂ ಅನ್ಸಲ್ಲ. ಅದನ್ನೇ ಇಲ್ಲಿ ಶಂಕರರು ಹೇಳಿದ್ರು, ಪೂಜಾತೆ ವಿಷಯ ಉಪಭೋಗ ರಚನಾ ಅಂತ. ನೀವು ಒಂದು ಹಾಡು ಕೇಳಿರ್ಬೋದು, ನಿಜಗುಣ ಶಿವಯೋಗಿಗಳು ಬರೆದಿದ್ದ ಹಾಡು, ನೀಡು ಶಿವ ನೀಡದಿರು ಶಿವ ಅಂತ ಒಂದು ಹಾಡಿದೆ. ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ಅಂತ. ಅದರಲ್ಲೊಂದು ವಾಕ್ಯ ಬರೆದಿದ್ದಾರೆ ನೋಡಿದ್ರೆ ಭಾಳ ಚೆನ್ನಾಗಿದೆ. ಸಾರಂಗ ಮನಕ್ಕೆ ನೂರಾರು ಭಯಕ್ಕೆ ಮುಂದಿಟ್ಟು ರಮಿಸೋನು ನಾ ಕಾಣೇನು ಅಂತ. ಅಂದರೆ ಸಾರಂಗ ಜಿಂಕೆ ನ್ಯಾದಿಗೆ ಹೋಲಿಸ್ತೀವಿ, ಮೊದಲೇ ಚಂಚಲ. ಜಿಂಕೆ ನೋಡಿ ಒಂದು ಕಡೆ ಇನ್ನೊಂದು ಕಡೆ ಹಾರ್ತಾ ಇರುತ್ತೆ, ಓಡ್ತಿರುತ್ತೆ, ಜಿಗಿತಿರುತ್ತೆ, ಚಂಚಲ. ಮೊದಲೇ ಸಾರಂಗ ಜಿಂಕೆ, ಅದ್ರ ಮುಂದೆ ಹಸಿರು ಹುಲ್ಲನ್ನು ಕೊಟ್ಟು ಭೋಗ ಪ್ರೇರಣೆ ಮಾಡಿದ್ದು ನೀನೇ, ಆ ಮನಸ್ಸು ಚಂಚಲ ಮಾಡಿದ್ದು ನೀನೇ, ವಿಷಯ ಕೊಟ್ಟಿದ್ದು ನೀನೇ, ಮತ್ತು ಅದನ್ನು ನೋಡಿ ಜಿಂಕೆ ಚಂಚು ಮನಸಲ್ಲ ಅಂತ ನಗೋದು ನೀನೇ. ಅಂದರೆ ನಮ್ಮ ಮನಸ್ಸು ಮೊದಲೇ ಚಂಚಲ. ನಮ್ಮ ಮನಸ್ಸು ಕೆಣಕೋ ಅಂತೆ ವಿಷಯಗಳು ಕೊಟ್ಟಿದ್ದು ನೀನೇ. ಅದು ನೋಡಿದ್ರು ಬೇಕು ಅನ್ಸುತ್ತೆ, ಇದು ನೋಡಿದ್ರು ಬೇಕು ಅನ್ಸುತ್ತೆ, ಎಲ್ಲ ಬೇಕು 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 ಅನ್ಸುತ್ತೆ. ವಿಷಯಗಳು ಕೊಟ್ಟಿದ್ದು ನೀನೇ, ಬಯಕೆ ಕೊಟ್ಟಿದ್ದು ನೀನೇ, ಚಂಚಲ ಮಾಡೋದು ನೀನೇ, ಮತ್ತು ಆ ಮನಸ್ಸು ಚಂಚಲ ಕಳ್ಕೊಳ್ಳಿ ಅಂತ ಹೇಳೋದು ನೀನೇ. ಇದು ಹೆಂಗಪ್ಪ, ಇದು ನಾ ಕಾಣೆ, ಇದು ಈ ವಿಚಿತ್ರ ಏನಪ್ಪ ಅಂತ. ಹಾಗೆ ಈ ಸೃಷ್ಟಿಯಲ್ಲಿ ಏನೇನು ನಮ್ಮ ಮನಸ್ಸು ಕೆಣಕತ್ತೆ, ಏನೇನು ಮಾಡುತ್ತೆ, ಎಲ್ಲ ಒಂದು ಪೂಜೆ ಅಂತ ಅಂದ್ಕೊಳ್ಬೇಕು. ಒಬ್ಬರು ಬಂದು ಕೇಳಿದ್ರು ನನಗೆ, ಗುರುಗಳೇ ನಾವು ಧ್ಯಾನಕ್ಕೆ ಕೂತ್ರೆ ನಾವು ಸಾಮಾನ್ಯ ಎಲ್ಲರಿಗೂ ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಜಪ ಮಾಡೋಕ್ಕೆ ಹೇಳ್ತೀವಿ. ಅವ್ರು ನನಗೆ ಬಂದು ಕೇಳಿದ್ರು, ನಾನು ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಅಂತ ಜಪ ಮಾಡಬೇಕಾದ್ರೆ ರಾಮ ಯಾವತ್ತೂ ನನ್ನ ಕಣ್ಣು ಮುಂದೆ ಬರಲ್ಲ ಅಂದರು. ನಾನೆಲ್ಲ ನೆನಪು ಮಾಡ್ಕೊಂಡು ಕೂತಿರ್ತೀನಿ, ಮನೇಲಿ ಒಂದು ರಾಮನ ಫೋಟೋ ಹಾಕ್ಕೊಂಡಿದ್ದೀನಿ, ರಾಮನ ಫೋಟೋ ನೋಡಿಬಿಟ್ಟು ಒಂದು 5 ನಿಮಿಷ ನೋಡಿ ಕಣ್ಣು ಮುಚ್ಕೊಂಡು ಕೂತ್ಕೊಳ್ತೀನಿ. ಕಣ್ಣು ಮುಚ್ಕೊಂಡಾಗ ಒಂದು 2 ನಿಮಿಷವೂ ಇಲ್ಲ, ಒಂದಿಷ್ಟು ಸೆಕೆಂಡ್ ರಾಮನ ಆಕೃತಿ ಕಾಣುತ್ತೆ. ಆ ರಾಮನ ಆಕೃತಿ ಕಂಡ ಮೇಲೆ ಕಣ್ಣು ಮುಚ್ಕೊಂಡು ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಅಂತ ಜಪ ಮಾಡ್ತಿರ್ತೀನಿ. ಮಾಡ್ತಾ 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 ಒಂದು ಮಾಲೆ ಆಗೋಷ್ಟಲ್ಲ ಆ ಮನಸ್ಸಲ್ಲಿ ಏನೇನು ಬಂದಿರುತ್ತೆ ಅಂತಂದರೆ ರಾಮ ಮರ್ತು ಹೋಗ್ಬಿಟ್ಟಿರ್ತಾನೆ. ರಾಮ ಮರ್ತು ಹೋಗಿ ಎಲ್ಲ ಬಂದು ನಾನು ಕೇಳಿದೆ ಏನೇನು ಬರುತ್ತೆ ಹೇಳ್ರಿ ಅಂತ. ಎಲ್ಲ ಸಿನಿಮಾ ನಟರು ಬರ್ತಾರೆ, ಎಲ್ಲ ರೀಲ್ಸ್ಗಳು ಬರುತ್ತೆ, ಗಲಾಟೆ ಬರುತ್ತೆ, ಜಗಳ ಆಗಿದ್ದು ಬರುತ್ತೆ, ಆಸ್ತಿ ವಿಚಾರ ಎಲ್ಲ ಬಂದುಬಿಡತ್ತೆ ಅಂದರು. ಅವ್ರು ನನಗೆ ಹೇಳಿದ್ರು, ಪರಮಾತ್ಮ ಬಿಟ್ಟು ಇನ್ನು ಎಲ್ಲ ಬರ್ತಾನೆ ನನ್ನ ಕಣ್ಣು ಮುಂದೆ ಅಂತಂದರು. ಅವ್ರು ಕೇಳಿದ್ರು, ಮತ್ತು ಹೆಂಗೆ ನಿಯಂತ್ರಣ ಮಾಡೋದು, ಪರಮಾತ್ಮ ಒಬ್ಬನೇ ಬರಬೇಕು ಅಂತ ಹೆಂಗೆ ಮಾಡೋದು, ಏಕಾಗ್ರತೆ ಹೆಂಗೆ ಬರುತ್ತೆ ಅಂತಂದರು. ನಾನಂದೆ, ತಿಪ್ಪರ್ಲಾಗ ಹಾಕೋರು ಅದು ಸಾಧ್ಯ ಇಲ್ಲ, ಏನೇನು ಮಾಡಿದ್ರು ಮನಸ್ಸಿಗೆ ಹಂಗೆ ಬರಲಿಕ್ಕೆ ಸಾಧ್ಯ ಇಲ್ಲ, ಮನಸ್ಸು ಚಂಚಲನೇ ಮನಸ್ಸು. ಹಾಗಾದರೆ ಏನು ಮಾಡಬೇಕು ಅಂದರು. ನಾನು ಅವಾಗವ್ರಿಗೆ ಒಂದು ಮಾತು ಹೇಳಿದೆ,
ನೀವು ಧ್ಯಾನಕ್ಕೆ ಕೂತಾಗ ನಿಮ್ಮ ಕಣ್ಣು ಮುಂದೆ ಏನೇನೋ ಬರುತ್ತೆ ಅಂತಂದ್ರಲ್ಲ, ಅವೆಲ್ಲವೂ ಪರಮಾತ್ಮ ಅಂತ ಅಂದ್ಕೊಳ್ಳಿ ಅಂದೆ. ಅವ್ರು ಹೇಳೋರು, ಹಂಗಾರೆ ನಾನು ಧ್ಯಾನಕ್ಕೆ ಕೂತಾಗ ಕಣ್ಣು ಮುಚ್ಚಿದ್ರೆ ನನಗೆ ಯಾವುದೋ ಸಿನಿಮಾ ನಟಿ ಬರ್ತಾರೆ, ಏನು ಮಾಡೋದು? ಅವರು ಪರಮಾತ್ಮ ಅಂತ ಅಂದ್ಕೊಳ್ಳಿ. ಅಥವಾ ಇನ್ಯಾವುದೋ ಘಟನೆ ಬರುತ್ತೆ, ಅದು ಪರಮಾತ್ಮ. ಕಂಡಿದ್ದೆಲ್ಲ ಪರಮಾತ್ಮ ಅಂದ್ಕೊಳ್ಳಿ. ನಾವು ಧ್ಯಾನಕ್ಕೆ ಕೂತಾಗ ನಮ್ಗೆ ಏನೇನು ಬರುತ್ತೆ ಎಲ್ಲವೂ ಪರಮಾತ್ಮ ಅಂತ ಅಂದ್ಕೊಂಡ್ರೆ, ಎಲ್ಲವೂ ಶುದ್ಧ ಅಂತ ಅಂದ್ಕೊಂಡ್ರೆ, ಅಶುದ್ಧಿ ಅನ್ನಿಸ್ದಾಗ ತಾನೇ ಬೇಡ ಅಂತ ಅನ್ಸೋದು ನಮಗೆ. ಕಂಡಿದ್ದೆಲ್ಲ ಪರಮಾತ್ಮ. ಮತ್ತು ಅದೇನು ಸುಮ್ಮನೆ ಭಾವನೆ ಅಲ್ಲ, ಅದು ಸತ್ಯನೂ ಹೌದು. ಅದು ಹಾಗಾಗಿ ಈ ಭಾವನೆಯನ್ನು ನಾವು ಇಟ್ಕೊಳ್ಬೇಕು. ನಮ್ಮ ಕಣ್ಣಲ್ಲಿ ಏನೇನು ನೋಡ್ತೀವಿ ಅವೆಲ್ಲವೂ ಪರಮಾತ್ಮನಿಗೆ ಪೂಜೆ ಇದ್ದಂತೆ ಅಂತ. ಅವೆಲ್ಲವೂ ಪರಮಾತ್ಮನಿಗೆ. ಇವಾಗ ನಾವು ಪರಮಾತ್ಮನಿಗೆ ಅಲಂಕಾರ ಆದಮೇಲೆ ಕನ್ನಡಿ ತೋರಿಸ್ತೀವಿ ತಾನೆ, ಹಾಗೆ ಪರಮಾತ್ಮನಿಗೆ ಇಲ್ಲಿ ತೋರಿಸ್ತಾ ಇದ್ದೀವಿ. ಈಗ ಮಹಾರಾಜರಿದ್ರು ಹಿಂದಿನ ಕಾಲದಲ್ಲಿ ನೋಡಿರ್ಬೋದು, ಮಹಾರಾಜರು ಏನು ಪ್ರತಿದಿನ ಅರಮನೆಯಿಂದ ಹೊರಗೆ ಬರ್ತಿರ್ಲಿಲ್ಲ. ಯಾವಾಗಲೂ ಒಂದ್ಸಲ, ತಿಂಗಳಿಗೊಂದ್ಸಲನೋ 2 ತಿಂಗಳಿಗೊಂದ್ಸಲನೋ ಅವರು ನಗರ ಪ್ರದಕ್ಷಿಣೆ ಬರಬೇಕು ಅಂತ ಹೇಳಿ ಅಪೇಕ್ಷೆ ಪಟ್ಟಾಗ ಮಹಾರಾಜರಿಗೆ ಏನು ಮಾಡ್ತಾರೆ, ದೊಡ್ಡದೊಂದು ರಥ ಮಾಡಿ ಆ ರಥದಲ್ಲಿ ಕುಡಿಸ್ಕೊಂಡು ಕರ್ಕೊಂಡು ಬರ್ತಾರೆ. ರಥದಲ್ಲಿ ಬರ್ತಿದ್ದಾಗ ಎಲ್ಲ ರಥ ಓಡ್ತಾ ಇರ್ತೆಲ್ಲ ತೋರಿಸ್ತಾರೆ, ಮಹಾರಾಜ ಇದು ಇಂಥ ನಗರ, ಮಹಾರಾಜ ಇದು ಇಂಥ ನಗರ, ಈ ಕಟ್ಟಡ ಇಲ್ಲಿ ಸಿಗತ್ತೆ, ಅದು ಸಿಗತ್ತೆ ಅಂತ. ಮಹಾರಾಜ ಎಲ್ಲ ನೋಡ್ಕೊಂಡು ಬರ್ತಾನೆ. ಅವಾಗ ಮಹಾರಾಜ ಬರ್ತಾನೆ ಅನ್ನೋ ಸಂಭ್ರಮಕ್ಕೆ ಏನು ಮಾಡಿರ್ತಾರೆ, ಊರಲ್ಲೆಲ್ಲ ಅಲಂಕಾರ ಮಾಡಿರ್ತಾರೆ. ಮಹಾರಾಜ ಬರ್ತಾನಲ್ಲ, ಅಪರೂಪಕ್ಕೆ ಬರ್ತಾನೆ, 2 ತಿಂಗಳಿಗೋ 3 ತಿಂಗಳಿಗೋ ಬರ್ತಾನೆ, ನಮ್ಮ ಗ್ರಾಮಕ್ಕೆ ಬರ್ತಾನೆ ಅಂತೇಳಿ ಎಲ್ಲ ಚಂದದಲ್ಲಿ ಅಲಂಕಾರ ಮಾಡಿರ್ತಾರೆ. ಆ ಮಹಾರಾಜ ಏನು ಮಾಡ್ತಾನೆ, ರಥದಲ್ಲಿ ಕುತ್ಕೊಂಡು ಎಲ್ಲ ಅಲಂಕಾರ ನೋಡ್ಕೊಂಡು ಹೋಗಿ ಸಂತೋಷ ಪಡ್ತಾನೆ. ನೋಡಿದೀವಲ್ಲ ಈ ವ್ಯವಸ್ಥೆನ. ಹಾಗೆಯೇ ಈ ರಥದಲ್ಲೂ ಒಳಗೆ ಪರಮಾತ್ಮ ಕೂತಿದ್ದಾನೆ. ನಾವೆಲ್ಲೆಲ್ಲಿ ಓಡಾಡ್ತಾ ಇದ್ದೀವೋ ನಾವೇನಂತ ಅಂದ್ಕೊಳ್ಬೇಕು, ಸುಮ್ಮನೆ ನಾವು ಹೋಗ್ತಿದ್ದೀವಿ ಅಂತ ಅಂದ್ಕೊಳ್ಬಾರ್ದು. ನಾವು ಈ ರಥದಲ್ಲಿ ಪರಮಾತ್ಮನ ಕುಡಿಸ್ಕೊಂಡು ಹೋಗ್ತಾ ಇದ್ದೀವಿ, ಅವ್ನಿಗೆ ಇವೆಲ್ಲ ತೋರಿಸ್ತಾ ಇದ್ದೀವಿ. ನಾವು ಬೆಂಗಳೂರಿಗೆ ಹೋದ್ವಾ, ಹೊಸಪೇಟೆಯಿಂದ ಈ ರಥದಲ್ಲಿ ಪರಮಾತ್ಮನ ಕರ್ಕೊಂಡು ಬೆಂಗಳೂರಿಗೆ ಹೋದ್ವಿ, ಅವ್ನಿಗೆ ಬೆಂಗಳೂರು ತೋರಿಸ್ತಾ ಇದ್ವಿ. ಅಥವಾ ಎಲ್ಲ ಹೈದ್ರಾಬಾದ್ಗೆ ಹೋದ್ವಾ, ಈ ಪರಮಾತ್ಮನ ಈ ರಥದಲ್ಲಿ ಕುಡಿಸ್ಕೊಂಡು ಹೈದ್ರಾಬಾದ್ಗೆ ಹೋಗಿದ್ದೀವಿ, ಕಣ್ಣಲ್ಲಿ ಅವ್ನಿಗೆ ಹೈದ್ರಾಬಾದ್ ಎಲ್ಲ ತೋರಿಸ್ತಾ ಇದ್ದೀವಿ. ನೀವೇನಂತ ತೋರಿಸ್ತೀರೋ ಎಲ್ಲ ಅವನಿಗೆ ಪೂಜೆನೆ, ಎಲ್ಲ ಅವನಿಗೆ ನೈವೇದ್ಯ. ಉಪನಿಷತ್ತಲ್ಲಿ ಹೇಳುತ್ತೆ, ಆಹಾರ ಅಂದರೆ ಏನಪ್ಪ ಅಂತಂದರೆ ಬರೀ ನಾವು ಅಕ್ಕಿಯಲ್ಲಿ ಮಾಡಿದ ಆಹಾರ, ಬೇಳೆಯಲ್ಲಿ ಮಾಡಿದ ಆಹಾರ ಅಥವಾ ಉಪ್ಪಿಟ್ಟು ಅವಲಕ್ಕಿ ಇಂಥವೆಲ್ಲ ಆಹಾರ ಅಂತಂದರೆ ಏನು ಅಂದರೆ ನಾವು ಯಾವುದನ್ನು ಸ್ವೀಕಾರ ಮಾಡ್ತೀವಿ ಎಲ್ಲವೂ ಆಹಾರ ಅಂತ. ಕಣ್ಣಿಂದ ಏನು ನೋಡ್ತೀವಿ ಅದು ಆಹಾರ, ಕಿವಿಯಿಂದ ಏನು ಕೇಳ್ತೀವಿ ಅದು ಆಹಾರ, ಮೂಗಿಂದ ಏನು ತಗೊಳ್ತೀವಿ ಅದು ಆಹಾರ, ಎಲ್ಲವೂ ಆಹಾರ ಅಂತಲೇ ಹೇಳುತ್ತೆ. ಹಾಗಾಗಿ ನಾವು ಕಣ್ಣಿಂದ ನೋಡ್ತಕ್ಕಂಥದ್ದೆಲ್ಲ ಪರಮಾತ್ಮನಿಗೆ ಚಿತ್ರ ತೋರಿಸ್ತಾ ಇದ್ದೀವಿ, ಕಿವಿಯಿಂದ ಕೇಳ್ತಕ್ಕಂಥದ್ದೆಲ್ಲ ಪರಮಾತ್ಮನಿಗೆ ಸ್ತುತಿ. ಎಲ್ಲ ಅಕ್ಷರಗಳು ಪರಮಾತ್ಮನನ್ನೇ ಹೇಳುತ್ತೆ ತಾನೆ. ನಾವು ನೋಡ್ತಾ ಹೋಗ್ಬಿಟ್ರೆ ಸಂಸ್ಕೃತದಲ್ಲಿ ಒಂದೊಂದು ಅಕ್ಷರಕ್ಕೂ ಒಂದೊಂದು ಅರ್ಥ ಇದೆ. ನಿಜವಾಗ್ಲೂ ಆಲೋಚನೆ ಮಾಡ್ತಾ ಹೋಗ್ಬಿಟ್ರೆ ಈ ಅಕ್ಷರಗಳೆಲ್ಲ ಎಲ್ಲಿಂದ ಬಂತು? ಓಂಕಾರದಿಂದ ಬಂತು. ಅದೆಲ್ಲಿಂದ ಬಂತು? ಆತ್ಮದಿಂದಲೇ ಬಂದಿದ್ದು. ಹಾಗಾಗಿ ಎಲ್ಲ ಅಕ್ಷರವೂ ಪರಮಾತ್ಮನನ್ನೇ ಹೇಳುತ್ತೆ. ಹಾಗಾದರೆ ನಾವು ಕಿವಿಗೆ ಏನೇನು ಅಕ್ಷರಗಳನ್ನು ಕೇಳ್ತೀವಿ ಅವೆಲ್ಲವೂ ಪರಮಾತ್ಮನ ಪೂಜೆ, ಅವೆಲ್ಲವೂ ಪರಮಾತ್ಮನ ಸ್ತುತಿ. ಹಾಗಾದರೆ ನಾವು ಕೇಳ್ತೀವಿ, ಯಾರೋ ಕೆಟ್ಟ ಮಾತು ಬೈದರು, ಅದು ತುಂಬ ಅಸಹ್ಯವಾಗಿರುತ್ತೆ, ಅವಾಚ್ಯ, ನಿಂದನೆ, ಹೊಲಸ್ಪದ ಇರುತ್ತೆ, ಅದು ಪರಮಾತ್ಮನಿಗೆ ನೈವೇದ್ಯ ಅಂದರೆ ಅದೂ ನೈವೇದ್ಯವೇ, ಅದು ಪರಮಾತ್ಮನಿಗೆ ಸಮರ್ಪಣೆ. ಎಲ್ಲವೂ ಒಂದೇ ತಾನೆ, ಎಲ್ಲ ಅಕ್ಷರಗಳು ಒಂದೇ, ಎಲ್ಲವೂ ಒಂದೇ. ಒಂದು ಸಲ ಒಬ್ಬ ಮಹಾರಾಜನ ಹತ್ರ ಒಬ್ಬ ಸಂತ ಬಂದಿರ್ತಾನಂತೆ. ಆ ಮಹಾರಾಜ ಕೇಳ್ತಾನಂತೆ ಸಂತಂಗೆ. ಮಹಾರಾಜಂಗೆ ಒಂದು ಅಪೇಕ್ಷೆ ಇತ್ತು, ನಾನು ದೊಡ್ಡವನೋ ಪರಮಾತ್ಮ ದೊಡ್ಡವನೋ ಅಂತ. ಈ ಆಸ್ಥಾನದ ಮಹಾರಾಜ ನಾನು ದೊಡ್ಡವನೋ ಪರಮಾತ್ಮ ದೊಡ್ಡವನೋ ಅಂತ. ಆವಾಗ ಆ ಸಂತ ಹೇಳಿದ್ನಂತೆ, ಮಹಾರಾಜ ನೀವೇ ದೊಡ್ಡವರು, ನಿಮಗಿರೋಷ್ಟು ಶಕ್ತಿ ಪರಮಾತ್ಮನಿಗೆ ಎಲ್ಲಿದೆ ಅಂತಾನಂತೆ. ಮಹಾರಾಜಂಗೆ ಖುಷಿ ಆಗುತ್ತಂತೆ, ಹೌದಲ್ಲ ಅಂತ. ಯಾಕಪ್ಪ ಹಿಂಗೆ ಒಂದು ಉದಾಹರಣೆ ಕೊಡು ಅಂತ. ಅವನಿಗೆ ಸಭೆಯಲ್ಲಿ ಹೇಳ್ತಾನಂತೆ, ನೋಡ್ರಿ ನಮ್ಮ ಮಹಾರಾಜ ಮಾಡೋ ಅಂಥ ಕೆಲಸ ಪರಮಾತ್ಮ ಮಾಡೋಕ್ಕಾಗಲ್ಲ. ಪರಮಾತ್ಮ ಎಲ್ಲ ಮಾಡ್ತಾನೆ, ಆದರೆ ನಮ್ಮ ಮಹಾರಾಜ ಒಂದು ಮಾಡಲಿಕ್ಕಾಗಲ್ಲ ಅಂತ. ಏನು ಅಂತ, ಅಕಸ್ಮಾತ್ ನೋಡ್ರಿ ನಮ್ಮ ರಾಜ್ಯದಲ್ಲಿ ಯಾರಾದರೂ ಒಬ್ಬ ತಪ್ಪು ಮಾಡ್ದ ಅಂತ ಅಂದ್ಕೊಳ್ಳಿ, ತಪ್ಪು ಮಾಡ್ದ, ಅವನನ್ನು ಕರ್ಕೊಂಬಂದು ಮಹಾರಾಜನ ಮುಂದೆ ನಿಲ್ಲಿಸಿದ್ವಿ. ಆ ಮಹಾರಾಜ ಏನಂತ ಗೊತ್ತಾ, ಇವನನ್ನು ಗಡಿಪಾರು ಮಾಡ್ರಿ ಅಂತಂದು ಗಡಿಪಾರು ಮಾಡಿ ಅಂದ್ಬಿಡ್ತಾನೆ, ರಾಜ್ಯದಿಂದ ಹೊರಗೆ ಕಳಿಸ್ತಾನೆ. ಗಡಿಪಾರು ಮಾಡೋ ಶಕ್ತಿ ನಮ್ಮ ಮಹಾರಾಜಂಗಿದೆ. ತಪ್ಪು ಮಾಡ್ದು ನನ್ನ ಪರಮಾತ್ಮ ಗಡಿಪಾರು ಮಾಡಲಿ ನೋಡೋಣ, ಆಗತ್ತೇನು? ಆಗೋದೇ ಇಲ್ಲ. ಅಂದರೆ ಇದರ ಮರ್ಮ ಅರ್ಥ ಮಾಡ್ಕೊಳ್ಳಿ, ಎಷ್ಟು ಚೆನ್ನಾಗಿದೆ. ಇಂಡೈರೆಕ್ಟಾಗಿ ಅವ್ನು ಹೇಳ್ತಿರೋದು, ಮಹಾರಾಜ ತಪ್ಪು ಮಾಡ್ದವನನ್ನ ಅವನ ರಾಜ್ಯದ ಲಿಮಿಟ್ಸಿಂದ ಬಿಟ್ಟು ಆಚೆ ಕಳಿಸ್ಬಿಡ್ಬೋದು. ಇವನು ತಪ್ಪು ಮಾಡಿದವನಪ್ಪ, ಇವನು ಬೇಡ್ರಿ, ಈ ಕರ್ನಾಟಕ ರಾಜ್ಯದಲ್ಲಿ ಬೇಡ, ಹೊರಗೆ ಕಳಿಸ್ರಿ ಅಂತ ಆಚೆ ಬಿಡ್ಬೋದು. ಹೋಗಿ ನೀನು ಈ ರಾಜ್ಯ ಬೇಡ ಅಂತ. ತಪ್ಪು ಮಾಡ್ದವನನ್ನ ಪರಮಾತ್ಮ ಅವನು ಸೃಷ್ಟಿಯಿಂದ ಆಚೆ ಕಳಿಸ್ಲಿ ನೋಡೋಣ. ಸೃಷ್ಟಿಯಿಂದ ಆಚೆ ಕಳಿಸ್ಲಿಕ್ಕೆ ಸಾಧ್ಯ ಇದೆಯೇನೋ? ಎಲ್ಲಿ ಕಳಿಸಿದ್ರು ಒಂದೇ ಸೃಷ್ಟಿ, ಎಲ್ಲ ಒಂದೇ ರಾಜ್ಯ. ಆಯ್ತಪ್ಪ, ಭೂಲೋಕದಲ್ಲಿದ್ದ ಸತ್ತ, ಸ್ವರ್ಗಕ್ಕೆ ಹೋದ, ಅದು ಒಂದೇನಾ? ನರ್ಕಕ್ಕೆ ಹೋದ, ಅದು ಒಂದೇನಾ? ಅಥವಾ ಬೇಡ, ಇಡೀ ಸೋಲಾರ್ ಸಿಸ್ಟಮ್, ಇಡೀ ಯೂನಿವರ್ಸ್ ಥರ ಮತ್ತೊಂದು ಯೂನಿವರ್ಸ್ ಕ್ರಿಯೇಟ್ ಮಾಡಿಟ್ಟ, ಅದು ಒಂದೇನಾ? ಅವನನ್ನು ಎಲ್ಲಿಟ್ರೂ ಅದು ಪರಮಾತ್ಮಂದೇ ರಾಜ್ಯ. ಹಾಗಾಗಿ ಪರಮಾತ್ಮ ಯಾರನ್ನೂ ಗಡಿಪಾರು ಮಾಡಲಿಕ್ಕೆ ಆಗಲ್ಲ, ಅವನಿಗೆ ಆ ಸಾಮರ್ಥ್ಯನೇ ಇಲ್ಲ. ಮಹಾರಾಜ ಖುಷಿಪಟ್ಟ,
ಆದರೆ ತಾತ್ಪರ್ಯ ಏನಿದು ಅಂದರೆ ಪರಮಾತ್ಮ ಯಾರನ್ನೂ ಗಡೀಪಾರು ಮಾಡಲ್ಲ ಅಂತ. ಅಂದರೆ ಪರಮಾತ್ಮನಿಗೆ ಯಾವುದು ವರ್ಜ್ಯ ಇಲ್ಲವೇ ಇಲ್ಲ, ಎಲ್ಲವೂ ಸ್ವೀಕೃತನೇ, ಎಲ್ಲವೂ ಅವಂದೇ, ಎಲ್ಲವೂ ಅವಂದೇ ಆಗಿರೋದ್ರಿಂದ ವಾಚ್ಯ ಅವಾಚ್ಯ ಸ್ತುತಿ ನಿಂದನೆ ಶುದ್ಧ ಅಶುದ್ಧ ಎಲ್ಲವೂ ಅವಂದೇ, ಎಲ್ಲವೂ ಅವನಿಂದನೇ ಬಂದಿರತಕ್ಕಂಥದ್ದು ಅಂತ, ಎಲ್ಲವೂ ಅವನಿಗೆ ಸಂಬಂಧಪಟ್ಟಿದ್ದು ಅಂತ. ಹಾಗಾಗಿ ನಾವು ನೋಡ್ತಕ್ಕಂಥದ್ದು ಪರಮಾತ್ಮನಿಗೆ ಪೂಜೆ, ಕೇಳ್ತಕ್ಕಂಥದ್ದು ಪರಮಾತ್ಮನಿಗೆ ಪೂಜೆ, ಉಸಿರಾಟ ಆಡ್ತಕ್ಕಂಥದ್ದು ಪರಮಾತ್ಮನಿಗೆ ಪೂಜೆ. ಇದು ಬಹಳ ದೊಡ್ಡ ಸಿದ್ಧಾಂತ, ಬಹಳ ದೊಡ್ಡ ಸಾಧನೆ ಇದು. ನಾವೆಲ್ಲ ಇದೇ ಭಾವನೆಯಲ್ಲೇ ಇರಬೇಕು. ಇದೇ ಭಾವನೆಯಲ್ಲೇ ಇದ್ದರೆ ನಮಗೆ ಯಾವತ್ತೂ ಅನುಷ್ಠಾನ ಬಿಟ್ಟು ಹೋಯಿತು ಅಂತ ಅನಿಸೋದಿಲ್ಲ. ಸುಮ್ಮನೆ ಉತ್ಪ್ರೇಕ್ಷೆ ಅಲ್ಲ, ನಾನಂತೂ ಸಾಮಾನ್ಯ ಆವಾಗಲೂ ಅದೇ ಭಾವದಲ್ಲೇ ಇರ್ತೀನಿ. ಸದಾ ನಾವು ಮನಸ್ಸಲ್ಲಿ ಏನೇನು ನೋಡ್ತಿರ್ತೀವಿ ಎಲ್ಲ ಪರಮಾತ್ಮ ಸ್ವರೂಪಿಗಳೇ ನೋಡ್ತಿದ್ದೀವಿ ಅಂತ. ನಮ್ಮಲ್ಲಿ ಸ್ವಾಮಿ ರಾಮ ಅಂತಿದ್ರು, ಹಿಮಾಲಯನ್ ಸೈಂಟ್ ಅಂತ ಕರೀತಾರೆ, ನೀವು ಕೇಳಿರ್ಬೋದು ಸ್ವಾಮಿ ರಾಮ ಅಂತ. ಅವ್ರು ಭಾಳ ಚೆನ್ನಾಗಿ ಹೇಳ್ತಿದ್ರಂತೆ, ಭಾರತಕ್ಕೆ ಕಂಡ್ರೆ ಭಾಳ ಅಭಿಮಾನ ಇತ್ತು. ಅವರೆಲ್ಲರೂ ಓಡಾಡಿದ್ರೆ ಹೇಳ್ತಿದ್ರಂತೆ, ಸ್ವಾಮಿ ರಾಮ ಈಸ್ ವಾಕಿಂಗ್ ಅಂದರೆ ಇಂಡಿಯಾ ಈಸ್ ವಾಕಿಂಗ್, ಭಾರತ ಈಸ್ ವಾಕಿಂಗ್ ಅಂತಿದ್ರಂತೆ. ಸ್ವಾಮಿ ರಾಮ ಓಡಾಡ್ತಾ ಇದ್ರೆ ಭಾರತ ನಡೆದಾಡ್ತಾ ಇದೆ ಅಂತ. ಅವ್ರು ಹೇಳ್ತಿದ್ರಂತೆ, ಸ್ವಾಮಿ ರಾಮ ಕುತ್ಕೊಂಡ್ರೆ ಭಾರತ ಕುತ್ಕೊಂಡಿದೆ ಅಂತ, ಸ್ವಾಮಿ ರಾಮ ಮಲ್ಕೊಂಡ್ರೆ ಭಾರತ ಮಲಗಿದೆ ಅಂತ, ಸ್ವಾಮಿ ರಾಮ ಮಾತಾಡಿದ್ರೆ ಭಾರತ ಮಾತಾಡ್ತಿದೆ ಅಂತ. ಎಲ್ಲ ಕೇಳಿದ್ರಂತೆ, ನೀನು ಮಾತಾಡಿದ್ರೆ ಭಾರತ ಮಾತಾಡ್ದಂಗೆ ಅಂತ. ಅವ್ರು ಹೌದು ನಾನೇ ಭಾರತ ಅಂತಿದ್ರಂತೆ. ನೋಡಿ ಎಷ್ಟು ಚೆನ್ನಾಗಿದೆ ಆ ಭಾವನೆ. ನಮ್ಗೆ ಆ ಭಾವನೆ ಬರಬೇಕು. ಬರೀ ಭಾವನೆ ಬಂದರೆ ಸಾಕ ಅಂದರೆ ಆ ಭಾವದಲ್ಲಿ ಇದ್ದು ಆ ಭಾವ ಗಟ್ಟಿ ಆಗುತ್ತೆ, ಬುದ್ಧಿ ನಿಶ್ಚಯ ಆಗುತ್ತೆ. ಬುದ್ಧಿ ನಿಶ್ಚಯ ಆಗಿ ತತ್ವದಲ್ಲಿ ನೆಲೆ ನಿಲ್ಲಬಹುದು. ಹಾಗಾಗಿ ನಾವು ಜೀವನದಲ್ಲಿ ಏನೇನು ಮಾಡ್ತೀವಿ ಎಲ್ಲವೂ ಪರಮಾತ್ಮನ ಕಾರ್ಯ ಅಂತಲೇ ಅಂದ್ಕೊಳ್ಬೇಕು. ಹಾಗೆ ಅಂದ್ಕೊಂಡ್ರೆ ಕನಿಷ್ಠ ಅವಾಗ ನಾವೇನು ಮಾಡ್ತೀವಿ, ಕಣ್ಣಿಂದ ಚಲೋ ವಸ್ತುಗಳು ಮಾತ್ರ ನೋಡ್ತೀವಿ, ಕಿವಿಯಿಂದ ಒಳ್ಳೆ ವಿಚಾರಗಳನ್ನು ಮಾತ್ರ ಕೇಳ್ತೀವಿ, ಉಸಿರಾಡಿದ್ರು ಶುದ್ಧವಾಗಿರೋದನ್ನು ಮಾತ್ರ ತೊಗೊಳ್ತೀವಿ. ಕನಿಷ್ಠ ಅಷ್ಟಾದರೂ ಪ್ರಯತ್ನ ಪಟ್ಟು ಒಳ್ಳೆ ಮಾರ್ಗಕ್ಕೆ ಬರ್ತೀವಿ. ಹಾಗಾಗಿ ಎಲ್ಲವೂ ಪರಮಾತ್ಮನ ಸೇವೆ ಅಂತ ಹೇಳಿ, ಪೂಜಾತೆ ವಿಷಯ ಉಪಭೋಗ ರಚನಾ, ಯಾವ್ಯಾವ ಎಂಜಾಯ್ಮೆಂಟ್ಸ್ ಇದೆಯೋ ಅವೆಲ್ಲವೂ ನಿನಗೆ ಸಮರ್ಪಣೆ ಅಂತ. ಮತ್ತು ಅವನು ನೋಡಿ ಇದರಲ್ಲಿ ಎಷ್ಟು ದೊಡ್ಡ ಸೈಕಾಲಜಿ ಇದೆ ಅಂತಂದರೆ, ಮನಃಶಾಸ್ತ್ರ ಎಲ್ಲವೂ ಅವಂದೇ, ಎಲ್ಲವೂ ಅವನಿಗೆ ಸಮರ್ಪಣೆ ಅಂದರೆ ನಮಗೆ ಗಿಲ್ಟ್ ಫೀಲ್ ಕಾಡೋದಿಲ್ಲ, ಅಪರಾಧ ಪ್ರಜ್ಞೆ ಕಾಡೋದಿಲ್ಲ ನಮಗೆ. ಅಕಸ್ಮಾತ್ ಅರ್ಥಾತ್ ನಾವು ಇವಾಗ ಯಾವುದೋ ಒಂದು ಉಪಭೋಗ ಎಂಜಾಯ್ಮೆಂಟ್ ಮಾಡಿದ್ವಿ ಅಂತ ಅಂದ್ಕೊಳ್ಳಿ, ಅವಾಗ ಅಯ್ಯೋ ಏನಪ್ಪ ಇದು ಪರಮಾತ್ಮನಿಂದ ತಪ್ಪೋಗ್ಬಿಡ್ತಾ, ಅನುಷ್ಠಾನ ತಪ್ಪೋಯ್ತು ಇಲ್ಲ, ಎಂಜಾಯ್ಮೆಂಟು ಅವಂದೇ. ಒಂದು ಸಣ್ಣ ಉದಾಹರಣೆ, ನಾವು ವರ್ಧಳ್ಳಿಗೆ ಹೋಗಿದ್ವಿ, ವರ್ಧಳ್ಳಿಯಲ್ಲಿ ಶ್ರೀಧರ ಸ್ವಾಮಿಗಳ ಗುಡ್ಡ ಆಶ್ರಮಕ್ಕೆ ಹೋಗಿದ್ವಿ. ಅಲ್ಲಿದ್ದಾಗ ರಾತ್ರಿ ನಾನು ಶ್ರೀಕಾಂತ್ ಎಲ್ಲಲ್ಲಿ ಕೂತಿದ್ವಿ, ಆ ಗುಡ್ಡದಿಂದ ಕೆಳಗೆ ಇಳಿದು ಬಂದ್ವಿ. ಅಲ್ಲೇ ಆ ಗುಡ್ಡದಿಂದ ಸಮೀಪಕ್ಕೆ ಬಲಗಡೆ ಒಂದು ಮನೆ ಇದೆ, ಅವ್ರ ಹತ್ರ ಮಾತಾಡ್ತಾ ಇದ್ವಿ. ನೀವೆಲ್ಲ ಶ್ರೀಧರ ಸ್ವಾಮಿಗಳನ್ನು ನೋಡಿದ್ರಾ ಅಂತ ಅವ್ರು ಹೇಳಿದ್ರು. ನಾವು ನೋಡಿದ್ವಿ, ನಮ್ಮ ತಂದೆ ಎಲ್ಲ ನೋಡಿದ್ರು ಅಂತೆಲ್ಲ ಹೇಳ್ತಿದ್ರು. ಅವಾಗೊಂದು ಘಟನೆ ಹೇಳಿದ್ರು. ಅವ್ರ ತಂದೆ ದಿನ ಆ ಗುಡ್ಡ ಹತ್ತಿ ಪಕ್ಕಕ್ಕೆಲ್ಲ ಹೋಗ್ತಿದ್ರಂತೆ. ಶ್ರೀಧರ ಸ್ವಾಮಿಗಳು ಅವಾಗ ಆ ಗುಡ್ಡದ ಮೇಲೆ ತಪಸ್ಸಿ ಕೂತಿರೋರಂತೆ. ಆವಾಗ ಅವ್ರು ನೋಡಿ, ಇನ್ನೂ ಶ್ರೀಧರ ಸ್ವಾಮಿಗಳು ಯುವಕರಿದ್ರು, ಅಯ್ಯೋ ಯಾರೋ ಹುಡುಗ ಇಲ್ಲಿ ತಪಸ್ಸಿ ಕೂತಿದ್ದಾನೆ ಯುವಕರು ಅಂತ ಹೇಳಿ ಸ್ವಲ್ಪ ದಿನ ಆದಮೇಲೆ ಆ ಗುಡ್ಡ ಹತ್ತು ಹೋಗೋದು ಬಿಟ್ಬಿಟ್ರಂತೆ, ಸುತ್ತ ಹಾಕೊಂಡು ಹೋಗೋದು ಕಲ್ತ್ರಂತೆ ಬೇರೆ ಊರಿಗೆ ಹೋಗ್ಬೇಕಾದ್ರೆ. ಒಂದ್ಸಲ ಶ್ರೀಧರ ಸ್ವಾಮಿಗಳು ಕರೆದು ಕೇಳಿದ್ರಂತೆ, ತಮ್ಮ ಇವಾಗ ಯಾಕೆ ಇಲ್ಲಿ ಗುಡ್ಡದ ಮೇಲೆ ಬರೋದೇ ಇಲ್ವಲ್ಲ ನೀನು ಅಂದ್ರಂತೆ. ಆವಾಗ ಅಂಗಡಿಯವ್ರು ಹೇಳಿದ್ರಂತೆ, ನೋಡಪ್ಪ ನಾವು ಮಾಂಸಾಹಾರಿಗಳು, ನಾವು ಮಾಂಸ ತಿಂದುಬಿಟ್ಟಿರ್ತೀವಿ, ನೀನು ನೋಡಿದ್ರೆ ಅಲ್ಲಿ ತಪಸ್ಸು ಮಾಡ್ತಿರ್ತೀಯ, ಅನುಷ್ಠಾನ ಮಾಡ್ತಿರ್ತೀಯ, ಹಾಗಾಗಿ ನಾವು ಮಾಂಸ ತಿಂದುಬಿಟ್ಟು ನೀನು ಅಷ್ಟು ತಪಸ್ಸು ಮಾಡ್ತಿರ್ತೀಯಲ್ಲ, ನಿನ್ನ ಹತ್ರ ಬರ್ಬೋದೋ ಬೇಡೋ ನಮಗೆ ಗೊತ್ತಾಗಲ್ಲ, ಭಯ ಆಗುತ್ತೆ ನಮಗೆ, ನನ್ನಿಂದ ಯಾಕೆ ನಿನಗೆ ಭಂಗ ಆಗಬೇಕು, ತೊಂದರೆ ಆಗಬೇಕು ಅಂಥೇಳಿ ನಾವು ಹೆದರ್ಕೊಂಡು ಆ ಕಡೆ ಬರ್ತಿಲ್ಲಪ್ಪ, ನೀನು ತಪಸ್ಸು ಮುಂದುವರ್ಸು, ನಾವು ಮಾಂಸ ತಿನ್ನೋರು ಆ ಕಡೆಯಿಂದ ಹೋಗ್ತೀವಿ ಅಂತ. ಶ್ರೀಧರ ಸ್ವಾಮಿಗಳು ನೋಡಿ ಎಷ್ಟು ಚೆನ್ನಾಗಿ ಉತ್ತರ ಕೊಟ್ಟರು. ಅದೇ ನಿಜವಾದ ಗುರುವಿನ ಲಕ್ಷಣ. ನಿಜವಾದ ಗುರು ಗಡಿಪಾರು ಮಾಡೋದಿಲ್ಲ. ನೀನು ಮಾಂಸ ತಿಂತೀಯಾ, ಹೋಗಿ ಬೆಟ್ಟದಿಂದ ಇಳಿದೋಗಿ ಬರಬೇಡ, ನೀನು ಗಡಿಪಾರು ಮಾಡಲ್ಲ. ಶ್ರೀಧರ ಸ್ವಾಮಿಗಳು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ, ಅಲ್ಲಪ್ಪ ನೀನು ಮಾಂಸ ತಿಂತೀಯ ಅಂತ ಹೇಳಿ ಗುಡ್ಡ ಹತ್ತಿ ನನ್ನ ಹತ್ರ ಬರದೇ ಇರ್ಬೋದು, ನಾನು ನಿನ್ನ ಒಳಗಿದ್ದೀನಲ್ಲ, ಆತ್ಮರೂಪಿ ಆಗಿದ್ದೀನಲ್ಲ, ಎಲ್ಲ ಆಚೆ ಕಳಿಸ್ತೀಯ, ಮತ್ತು ನೀನು ಹೆಂಗೆ ದೂರ ಮಾಡ್ತೀಯ ಅಂದ್ರಂತೆ. ಎಷ್ಟು ಚೆನ್ನಾಗಿದೆ ನೋಡಿ ಉತ್ತರ. ಸಾಕು, ಅವನಿಗೆ ಅರ್ಥ ಆಯ್ತು, ತಪ್ಪು ಮಾಡಿದೆ ನಾನು ಅಂತ ಅಂದ್ಕೊಂಡ. ಅಂದರೆ ಅರ್ಥಾತ್ ನಾವು ಏನೇ ಉಪಭೋಗ ಅನುಭವಿಸಿದ್ರೂ ಕೂಡ ಎಲ್ಲವೂ ಪರಮಾತ್ಮನಿಗೆ ಸಮರ್ಪಣೆ ಅಂತ ಅಂದ್ಕೊಂಡು ಬಿಟ್ಟರೆ, ನಾವು ಅವಾಗ ಏನೇನು ಉಪಭೋಗ ಅಂತಂದರೆ ಎಂಜಾಯ್ಮೆಂಟ್, ಈ ಪ್ರಪಂಚದಲ್ಲಿ ಏನೇನು ಮಾಡ್ತೀವಿ ಆ ಕಾರ್ಯಗಳೆಲ್ಲವೂ ಪರಮಾತ್ಮನಿಗೆ ಸಮರ್ಪಣೆ ಅಂದ್ಕೊಂಡ್ಬಿಟ್ರೆ ನಮ್ಗೆ ಯಾವುದು ಗಿಲ್ಟ್ ಕಾಡೋದಿಲ್ಲ, ಅಪರಾಧ ಪ್ರಜ್ಞೆ ಕಾಡೋದಿಲ್ಲ, ಎಲ್ಲವೂ ಅವನಿಗೆ ಸಮರ್ಪಣೆ ಅಂತ. ಹಾಗಾಗಿ ಪೂಜಾತೆ ನಿನಗೆ ಏನು ನನ್ನ ವಿಷಯ ಭೋಗಗಳಿದೆ, ವಿಷಯ ಭೋಗ ರಚನಾ ಅಂತಂದರೆ ಮಾಡಿರ್ತಕ್ಕಂಥದ್ದು, ಕನ್ಸ್ಟ್ರಕ್ಟೆಡ್ ಮಾಡಿರ್ತಕ್ಕಂಥದ್ದು ರಚನೆ. ವಿಷಯ ಭೋಗಗಳು ಏನಿದೆ, ಏನೇನು ಮಾಡಿದ್ದೀನಿ ವಿಷಯ ಭೋಗಗಳು ಅವೆಲ್ಲವೂ ನಿನಗೆ ಪೂಜೆ. ನಿದ್ರಾ ಸಮಾಧಿ ಸ್ಥಿತಿ, ನಾನು ಮಲಗಿರ್ತೀನಲ್ಲ ಅದು ನಿಂದು ಸಮಾಧಿ ಸ್ಥಿತಿ ಅಂತ. ಇದು ಈ ಪದದ ಮೇಲೇ ನಾವು 1 ಗಂಟೆ ಉಪನ್ಯಾಸ ಕೊಡಬೇಕು. ಸಮಾಧಿ ಸ್ಥಿತಿ, ಸಮಾಧಿ. ವ್ಯಾಧಿ ಅಂತ ಒಂದು ಪದ ಇದೆ ನಮ್ಮಲ್ಲಿ. ವ್ಯಾಧಿ ಅಂತಂದರೆ
ರೋಗ, ಕಾಯಿಲೆ. ಈ ಮನಶ್ಚಂಚಲನೇ ದೊಡ್ಡ ವ್ಯಾಧಿ, ಅದಕ್ಕಿಂತ ದೊಡ್ಡ ಕಾಯಿಲೆ ಮತ್ತೊಂದಿಲ್ಲ. ನಮ್ಗೆ ಯಾಕೆ ಜೀವನ ತಾಪತ್ರಯಗಳು ಬರುತ್ತೆ, ಸಂಸಾರದ ತಾಪತ್ರಯಗಳು, ಅಥವಾ ಸಂಸಾರ ಅಂದರೆ ಜನ್ಮ ಮರಣಗಳು, ಈ ಸಂಸಾರಗಳೆಲ್ಲ ಯಾಕೆ ಬರುತ್ತಪ್ಪ ಅಂದರೆ ಈ ಮನಶ್ಚಂಚಲ ಅನ್ನೋ ವ್ಯಾಧಿಯಿಂದ ಬರುತ್ತೆ ಅಂತ. ಈ ಮನಸ್ಸು ಅಂತಕ್ಕಂಥದ್ದೇ ಒಂದು ರೀತಿ ವ್ಯಾಧಿ ಗೂಡು. ಹೇಳ್ತೀವಲ್ಲ, ಶರೀರಂ ರೋಗ ಮಂದಿರಂ ಅಂತ. ಮನಸ್ಸೇ ವ್ಯಾಧಿಯ ಗೂಡು. ಈ ವ್ಯಾಧಿ ಅನ್ನೋದಕ್ಕೆ ವಿರುದ್ಧ ಪದ ಏನಪ್ಪ ಅಂದರೆ ಸಮಾಧಿ ಅಂತ. ಸಮಾಧಿ ಅಂತಂದರೆ ಮನಸ್ಸು ಇಲ್ಲದ ಸ್ಥಿತಿ ಅಂತ. ಮನಸ್ಸಿಲ್ಲದ ಸ್ಥಿತಿ ಇದೆಯಾ ಅಂತ ಕೇಳಿದ್ರೆ ಮನಸ್ಸಿದೆ ಅಂತ ಇಟ್ಕೊಂಡ್ರೂ ಕೂಡ ಅತ್ಯಂತ ಪ್ರಶಾಂತವಾದಂತಹ ಸ್ಥಿತಿ ಅಂತ. ಮನಸ್ಸಿನ ಚಂಚಲತೆ ಎಲ್ಲಿ ಇರೋದಿಲ್ವೋ ಅದನ್ನು ಸಮಾಧಿ ಅಂತ ಕರಿತೀವಿ. ಅಲ್ಲಿ ಮನಸ್ಸಿನ ಚಂಚಲತೆ ಇರೋದಿಲ್ಲ, ಬೇಕು ಬೇಡ ಅವನು ಅವಳು ಅನ್ನೋ ತಾರತಮ್ಯ ಇರೋದಿಲ್ಲ. ಮನಸ್ಸು ಸದಾ ಸಮಾಧಾನವಾಗಿರುತ್ತೆ, ಶಾಂತವಾಗಿರುತ್ತೆ, ಪ್ರಶಾಂತತೆಯಿಂದ ಕೂಡಿರುತ್ತೆ. ಅದು ನಿಜವಾದ ಪರಮಾತ್ಮನ ಯಥಾಸ್ಥಿತಿ ಅಂತ ನಾವು ಹೇಳ್ತೀವಿ. ಅದು ಮೋಕ್ಷ ಅಂತಲೂ ಕರಿತೀವಿ. ಆ ಸ್ಥಿತಿ ನಮಗೆಲ್ಲ ಅನುಭವದಲ್ಲಿಲ್ವಾ? ಅನುಭವದಲ್ಲಿದೆ. ನಿದ್ದೆ, ಗಾಢ ನಿದ್ರೆ, ಕನಸು ಬೀಳಬಾರ್ದು, ಕನಸು ರಹಿತ ನಿದ್ದೆ. ಎಲ್ಲಾದರೂ ಹೋಗಿ ಬಂದಿರ್ತೀವಿ, ಏನೋ ಮನೇಲಿ ಮದುವೆ ಇರುತ್ತೋ, ಉಪನಯನ ಇರುತ್ತೋ, ಏನೋ ಕಾರ್ಯ ಇರುತ್ತೆ ಅಂದ್ಕೊಳ್ಳಿ, 2 ದಿನದಿಂದ ಬಡ ಅಂತ ಓಡಾಡಿರ್ತೀವಿ, ಭಾಳ ಆಯಾಸ ಆಗಿರುತ್ತೆ, ಎಲ್ಲಿ ಕಣ್ಣು ಮುಚ್ಚಿದೀವೋ ಇಲ್ಲೋ ಅನ್ನೋ ಪರಿಸ್ಥಿತಿ ಇರುತ್ತೆ, ಕೈಕಾಲೆಲ್ಲ ನೋವು ಬಂದಿರುತ್ತೆ. ಅವಾಗ ಹೇಳ್ತೀವಲ್ಲ, ಒಂದು 10 ನಿಮಿಷ ನಿದ್ದೆ ಮಾಡಿಬಿಟ್ರೆ ಸಾಕಪ್ಪ, ಆಯಾಸ ಎಲ್ಲ ಹೋಗುತ್ತೆ ಅಂತ. ಬಂದೆಲ್ಲೋ ಒಂದು ಕಡೆ ಕುರ್ಚಿ ಮೇಲೆ ಎಲ್ಲೋ ಕೂಡ್ತೀವಿ, ಹಾಗೆ ಕೂತು ಹಿಂಗೆ ಕಣ್ಣು ಮುಚ್ತೀವಿ, ಒಳ್ಳೆ ನಿದ್ದೆ ಬಂದುಬಿಟ್ಟಿರುತ್ತೆ. 10 ನಿಮಿಷ ಬಂದು ಯಾರೋ ಎಬ್ಬಿಸ್ಬಿಡ್ತಾರೆ. ತಕ್ಷಣ ಹೇಳ್ತೀವಿ ಅವಾಗಂತೀವಿ, 10 ನಿಮಿಷ ಮಲಗಿದ್ರು ಭಾಳ ಆನಂದ ಆಯ್ತಪ್ಪ, ಪ್ರಶಾಂತ ಆಯಿತು, ಆ ಮುಖನ ಒಳ್ಳೆ ಐಸ್ ವಾಟ್ರಲ್ಲಿ ತೊಳೆದಷ್ಟು ತಣ್ಣಗಾಯಿತು ಅಂತ ಅನ್ಸತ್ತೆ. ಮುಖ ತೊಳಿದೇ ಇದ್ರೂ ಕೂಡ ತಣ್ಣಗಾಯಿತು ಅಂತ ಅನ್ಸತ್ತೆ. ಅನುಭವ ಇದೆ ಅಲ್ವ ನಮಗೆ? ನಿದ್ದೆ ಮಾಡಿದಾಗ ಭಾಳ ಆನಂದ ಆಗಿದೆ ನಿದ್ದೆ. ಕನಸು ಬಿತ್ತ ಅಂತ ಕೇಳಿ, ಏನು ಕನಸೇನು ಬಿದ್ದಂಗೆ ಇಲ್ಲಪ್ಪ, ಕನಸು ಬೀಳಿಲ್ಲ. ಎಷ್ಟೊತ್ತು ಮಲಗಿದ್ವಿ, ನಮಗೆ ಭಾಳ ಮಲಗಿದ್ವಿ ಅಂತ ಅನ್ಸತ್ತೆ. ಆದರೆ ಎಷ್ಟೋ 11ಕ್ಕೆ ಮಲಗಿರ್ತೀವಿ, 11:10ಕ್ಕೆ ಎದ್ಬಿಟ್ಟಿರ್ತೀವಿ. 10 ನಿಮಿಷ ಮಲಗಿದ್ದು, 10 ನಿಮಿಷನ ಎಷ್ಟೊತ್ತೋ ಮಲಗ್ದಂಗೆ ಆಗ್ಬಿಟ್ಟಿತ್ತು, ಭಾಳ ಪ್ರಶಾಂತ ಆಯಿತು. ಹೇಗೆ 10 ನಿಮಿಷ ಮಲಗಿದ್ರು ಎಷ್ಟೊತ್ತು ಅಂತ ಯಾಕೆ ಅನ್ನಿಸ್ತು? ಅಲ್ಲಿ ಕಾಲ ಇಲ್ಲ, ಸಮಯ ಇಲ್ಲ, ಕಾಲ ಇಲ್ಲ. ಯಾಕೆ ಕಾಲ ಇಲ್ಲ? ಮನಸ್ಸಿಲ್ಲ. ಮನಸ್ಸಿದ್ರೆ ಕಾಲ, ಮನಸ್ಸಿಲ್ಲ. ಅಲ್ಲಿ ಮನಸ್ಸಿನ ಚಂಚಲತೆ ಇಲ್ಲ, ಅಲ್ಲಿ ಭಾಳ ಪ್ರಶಾಂತವಾಗಿರುತ್ತೆ. ಮತ್ತೇನಿರುತ್ತೆ? ಕೇವಲ ಆನಂದ ಇರುತ್ತೆ, ಕೇವಲ ಆನಂದ. ಆ ಕೇವಲ ಆನಂದ ಸ್ಥಿತಿ ಇದೆಯಲ್ಲ, ಅದು ನಿನ್ನ ಸ್ಥಿತಿನಪ್ಪ, ಸಮಾಧಿ ಸ್ಥಿತಿ. ಈಶ್ವರ ನಿನ್ನ ಸ್ಥಿತಿ ಅದು. ಹಾಗಾಗಿ ನಾವು ನಿದ್ದೆ ಮಾಡಿದವ್ರನ್ನ ಎಬ್ಬಿಸ್ಬಾರ್ದು ಅಂತೀವಿ. ಯಾಕೆ? ಏನು ನಿದ್ದೆ ಮಾಡಿದವ್ರನ್ನ ಆರಾಮಾಗಿ ಕನಸು ಕಾಣ್ಕೊಂಡು ಬೆಳಗ್ಗೆ 8 ಆದರೂ ಮಕ್ಕಳುಗಳು ಮಲಗಿರ್ತಾರಲ್ಲ, ಬೆಳಗ್ಗೆ 8 ಆದ್ರೂ ಮಲ್ಕೊಳ್ಳಿ ನಿದ್ದೆ ಮಾಡಲಿ, ಭೋಗ ಅನುಭವಿಸ್ಲಿ ಅಂತ ಅಲ್ಲ ಅದರ ಅರ್ಥ. ಬಹುಶಃ ಮಲಗಿದವನು ಈ ಕನಸರಹಿತ ಸಮಾಧಿಯಲ್ಲಿರ್ಬೋದು, ಪರಮಾತ್ಮ ಸ್ಥಿತಿಯಲ್ಲಿರ್ಬೋದು. ಆ ಪರಮಾತ್ಮ ಸ್ಥಿತಿಯಲ್ಲಿದ್ದಾಗ ಪಾಪ ಅವನಿಗೆ ಯಾವುದು ಪ್ರಪಂಚ ಇರಲ್ಲ, ನಿಷ್ಪ್ರಾಪಂಚಿಕ ಸ್ಥಿತಿ ಅಂತ ಕರಿತೀವಿ. ಚಿಂತೆ ಇರಲ್ಲ, ತಾಪತ್ರಯ ಇರಲ್ಲ, ಆನಂದವಾಗಿರ್ತಾನೆ. ಆ ಪರಮಾತ್ಮನ ಸಾನ್ನಿಧ್ಯದಿಂದ ತಪ್ಪಿಸ್ಬಾರ್ದು ಅಂತ ಹೇಳಿ ನಿದ್ದೆ ಮಾಡಿದವ್ರನ್ನ ಎಬ್ಬಿಸ್ಬಾರ್ದು ಅಂತ. ಕನ್ಸು ಕಾಣ್ಕೊಂಡು ಏನಾದ್ರು ಮಲಗಿದ್ರೆ ಅಂಥವ್ರನ್ನ ಎಬ್ಬಿಸ್ಬೋದು, ಅವಕ್ಕೇನು ತಪ್ಪಿಲ್ಲ, ಅವೇನು ಅಪರಾಧ ಅಲ್ಲ. ಈ ಮಕ್ಕಳು ಅಕಸ್ಮಾತ್ ಎಕ್ಸಾಮ್ ಟೈಮಲ್ಲಿ ಕನ್ಸು ಕಾಣ್ಕೊಂಡು ಮಲಗಿದ್ರೆ 8 ಗಂಟೆ 9 ಮಲಗಿ ಅವಾಗ ಎಬ್ಬಿಸ್ಬೋದು, ಅವೆಲ್ಲ ಏನು ತೊಂದರೆ ಇಲ್ಲ. ಗಾಢ ನಿದ್ರೆಯಲ್ಲಿ ಮಲಗಿದ್ರೆ ಮಾತ್ರ ಎಬ್ಬಿಸ್ಬಾರ್ದು ಅಂತ. ಆದರೆ ಮಲಗಿದವನು ಗಾಢ ನಿದ್ರೆಯಲ್ಲಿದ್ದಾನೋ ಕನಸಲ್ಲಿದ್ದಾನೋ ನಮಗೆ ಹೇಗೆ ಗೊತ್ತಾಗುತ್ತೆ? ಆ ದೃಷ್ಟಿಯಿಂದ ಎಬ್ಬಿಸ್ಬಾರ್ದು ಅಂತ. ಅರ್ಥಾತ್ ಗಾಢ ನಿದ್ರೆ ಅಂತಕ್ಕಂಥದ್ದು ಈಶ್ವರನ ಸಮಾಧಿ ಸ್ಥಿತಿ ಅಂತ ಹೇಳಿದ್ದಾರೆ. ಅಂದರೆ ಅಲ್ಲಿ ಈಶ್ವರ ಕೇವಲ ಆನಂದವಾಗಿರ್ತಾನೆ ಅಂತ. ಈ ಕೇವಲ ಆನಂದ ಅನ್ನೋ ಪದದಿಂದನೇ ಕೈವಲ್ಯ ಅಂತ ಬಂದಿದೆ. ಅದೇ ಕೈಲಾಸ, ಕೈವಲ್ಯ, ಕೇವಲ ಆನಂದ ಅಂತ. ಸಂಚಾರ ಪದಯೋ ಪ್ರದಕ್ಷಿಣಾ ವಿಧಿ. ನಾನು ಎಲ್ಲೆಲ್ಲಿ ಸಂಚಾರ ಮಾಡ್ತೀನಿ, ಸಂಚಾರ ಯೋಹೋ ಅಂದರೆ 2, ಸಂಚಾರ ಪದಯೋಹೋ ಅಂತ ಹೇಳಿದ್ದಾರೆ. ಯೋಹೋ ಅಂತಂದರೆ ಅಲ್ಲಿ 2 ಅಂತ. ಸಪ್ತಮಿ ವಿಭಕ್ತಿ ದ್ವಿವಚನ ಬಂದಿದೆ. ಪದಯೋಹೋ ಅಂದರೆ ಪಾದಗಳು, 2ರಲ್ಲಿ 2 ಪಾದಗಳು. ಮತ್ತು 2 ಕಾಲಿದೆ, ಒಂದೇ ಕಾಲಿದ್ದವನಿಗೆ ಏನ್ರಿ ಅಂತ ಹಿಂಗೆ ಕೇಳಬೇಡ್ರಿ. ಸಾಮಾನ್ಯವಾಗಿ 2 ಕಾಲಿರುತ್ತೆ, 2 ಪಾದ ಅಂದ್ಕೊಂಡು ಸಪ್ತಮಿ ವಿಭಕ್ತಿ. ನಾವು ಎಲ್ಲೆಲ್ಲಿ ಓಡಾಡ್ತೀವಿ ಅದೆಲ್ಲ ಪರಮಾತ್ಮನಿಗೆ ಪ್ರದಕ್ಷಿಣೆನಪ್ಪ. ಈ ಓಡಾಡಿದ ಕಡೆ ಎಲ್ಲ ಪರಮಾತ್ಮಂದೇ ಪ್ರದಕ್ಷಿಣೆ ಅಂತ ಈ ಭಾವನೆಯಲ್ಲಿ ಇರಬೇಕು ಅಂತ. ನಾನು ಹಿಂದೆ ಉಪನಿಷತ್ತಲ್ಲಿ ಪಾಠ ಮಾಡೋವಾಗ ಒಂದು ಉದಾಹರಣೆ ಹೇಳಿದ್ದೆ. ಶಿಶುನಾಳ ಶರೀಫರು ಅವ್ರ ಗುರುಗಳು ಗುರು ಗೋವಿಂದ ಭಟ್ರಿದ್ದು ಊರಿಗೆ ಬರ್ತಿದ್ರಂತೆ. ಆ ಊರಿಗೆ ಬರಬೇಕಾದ್ರೆ ಆ ಊರು ಆರಂಭದಲ್ಲಿ ಬರ್ತಿದ್ದಂಗೆ, ಅಂದರೆ ಆ ನಗರ ಪ್ರವೇಶ, ಆ ಹಳ್ಳಿಗೆ ಪ್ರವೇಶ ಮಾಡ್ತಿದ್ದಂಗೆ ಕಾಲ್ಗೆ ಹಾಕೊಂಡಿದ್ದು ಚಪ್ಪಲಿ ಕೆಳಗೆ ಬಿಟ್ಬಿಟ್ಟು 2 ಚಪ್ಪಲಿ ಮಡಿಸ್ಕೊಂಡು ಕೈಯಲ್ಲಿ ಇಟ್ಕೊಳ್ತಿದ್ರಂತೆ, ಕಂಕ್ಳ ಇಟ್ಕೊಂಡು ಹೋಗೋರಂತೆ. ಊರಿನ ಜನ ನಕ್ರಂತೆ, ನೋಡೋ ಇವ ಸಾಬಿ ಕಾಲ್ಗೆ ಹಾಕೊಳ್ಳೋ ಚಪ್ಪಲಿನ ಕಂಕ್ಳಲ್ಲಿ ಇಟ್ಕೊಂಡು ಹೋಗ್ತಿದ್ದಾನೆ ಅಂತ. ಶರೀಫ್ರನ್ನ ಕರೆದು ಕೇಳಿದ್ರಂತೆ, ಅಲ್ಲೋ ಯಾಕೋ ಕಾಲ್ಗೆ ಹಾಕೊಳ್ಳೋ ಚಪ್ಪಲಿನ ಯಾಕೋ ಕಂಕ್ಳಲ್ಲಿ ಇಟ್ಕೊಂಡಿದ್ಯಾ, ಕೈಲಿ ಇಟ್ಕೊಂಡು ಓಡಾಡ್ತಿದ್ಯಾ ಅಂತ. ಅವಾಗ ಶರೀಫ್ ಹೇಳೋದು, ನೋಡಿರಿ ಎಷ್ಟು ಚೆನ್ನಾಗಿದೆ ನೋಡ್ರಿ ಅವ್ರ ತತ್ವಚಿಂತನೆ, ಎಂಥ ಭಾವನೆ ನೋಡ್ರಿ, ಗುರುಗಳ ಮೇಲೆ ನೋಡಿ ಎಂಥ ಭಾವನೆ.
ಶರೀಫ್ ಹೇಳಿದ್ರಂತೆ, ಅಪ್ಪ ಈ ಹಳ್ಳಿಯಲ್ಲಿ ಈ ಗ್ರಾಮದಲ್ಲಿ ನನ್ನ ಗುರು ಇದ್ದಾನೆ. ನನ್ನ ಗುರು ಯಾರು? ಸಾಕ್ಷಾತ್ ಶಿವಸ್ವರೂಪ. ನೀವು ದೇವಸ್ಥಾನದಲ್ಲಿ ಚಪ್ಪಲಿ ಹಾಕ್ಕೊಂಡು ಹೋಗ್ತೀರೇನು? ನೀವು ಗರ್ಭಗುಡಿಯಲ್ಲಿ ಚಪ್ಪಲಿ ಹಾಕ್ಕೊಂಡು ಹೋಗ್ತೀರೇನು? ಗರ್ಭಗುಡಿಯಲ್ಲಿ ನೀವು ಚಪ್ಪಲಿ ಹಾಕ್ಕೊಂಡು ಹೋಗಲ್ಲ. ಹಾಗೆ ಈ ಊರಲ್ಲಿ ನನ್ನ ಗುರು ಇದ್ದಾನೆ ಅಂದರೆ ಈ ಊರು ನನಗೆ ಗರ್ಭಗುಡಿ ಇದ್ದಂಗೆ. ನಾನು ಹೆಂಗೆ ಚಪ್ಪಲಿ ಹಾಕೊಂಬರಲಿ ಮತ್ತೆ ಅಂತ ಹೇಳ್ತಾನೆ. ನೋಡ್ರಿ ಆ ಊರಲ್ಲಿ ವಾಹ್ ಎಂಥ ಪದ, ತತ್ವ ಪದ ನೋಡಿ ಎಷ್ಟು ಚೆನ್ನಾಗಿದೆ ಪದ. ತಕ್ಷಣ ಅವಾಗೊಬ್ಬ ಭಿಕ್ಷುಕ ಬಂದಂತೆ, ವಯಸ್ಸಾದ ಒಂದು ಭಿಕ್ಷುಕ. ನೋಡಿ ಅವನು ಇನ್ನೂ ದೊಡ್ಡ ತತ್ವ ಹೇಳ್ದ. ಅದಕ್ಕೆ ವಿದೇಶದವ್ರಿಗೆ ಆಶ್ಚರ್ಯ ಏನಪ್ಪ ಅಂದರೆ, ಭಾರತದಲ್ಲಿ ಭಿಕ್ಷಕರಂತೆ ಕಂಡವ್ರು ಕೂಡ ದೊಡ್ಡ ದೊಡ್ಡ ತತ್ವಗಳನ್ನು ಹೇಳ್ತಾರೆ. ವಿದೇಶದಲ್ಲಿ ಇದಕ್ಕೆ ಸಪ್ರೇಟ್ ಕೋರ್ಸ್, ಏನು ಸೈಕಾಲಜಿ ಕೋರ್ಸ್, ಫಿಲಾಸಫಿ ಕೋರ್ಸ್, ಸ್ಪಿರಿಚುವಲ್ ಸ್ಟಡಿ ಕೋರ್ಸ್, ಸರ್ಟಿಫಿಕೇಷನ್ ಕೋರ್ಸ್. ನಮ್ಮಲ್ಲಿ ಅದು ಅವಶ್ಯಕತೆಯೇ ಇಲ್ಲ. ಕೇವಲ ಗುರುವಿನ ಸಹವಾಸದಲ್ಲಿದ್ದರೆ ಸಾಕು, ಈಗ ಬಂದುಬಿಡತ್ತೆ ಅಂತ. ಅವಾಗ ಆ ಮುದ್ಕ ಬಂದು ಹೇಳ್ತಾನಂತೆ ಶರೀಫಂಗೆ, ಅಲ್ಲೋ ಶರೀಫಾ, ಈ ಊರಲ್ಲಿ ನಿನ್ನ ಗುರು ಇದ್ದಾನೆ ಅಂತೇಳಿ ಚಪ್ಪಲಿ ಹಾಕೊಂಬರಲ್ಲ ಅಂತ ಅಂದಿಯಲ್ಲ, ನಿನ್ನ ಗುರು ಶಿವಸ್ವರೂಪ ಅಂದಿಯಲ್ಲ, ಹಂಗಾರೆ ಆ ಶಿವ ಪರಮಾತ್ಮ ಈ ಹಳ್ಳಿಯಲ್ಲಿ ಮಾತ್ರ ಇದ್ದಾನೇನು, ಬೇರೆ ಕಡೆ ಇಲ್ಲೇನು ಅಂತಾರಂತೆ. ಶರೀಫ್ರಂದ್ರ ಅಂತ, ಹೌದಲ್ಲೋ ಅಜ್ಜ, ಸರಿ ಹೇಳ್ದೆ ಅಲ್ವ ನೀನು, ಹೌದಲ್ಲ, ಪರಮಾತ್ಮ ಎಲ್ಲ ಕಡೆನೂ ಇದ್ದಾನೆ, ನಾನು ಬರೀ ಮತ್ತೆ ನಾನು ಈ ಊರಲ್ಲಿ ಮಾತ್ರ ಇದ್ದಾನೆ ಅಂದ್ಕೊಂಡ್ರೆ ದಡ್ತಾನ ಅಲ್ಲ, ಅಜ್ಞಾನ ಅಲ್ವಾ, ಎಂಥ ತಪ್ಪು ಕೆಲಸ ಮಾಡಿದೆ ಅಂತ ಅವಾಗ ಶರೀಫ್ರು ಹೇಳ್ತಾರಂತೆ. ಹೌದು, ಪರಮಾತ್ಮನು ಈ ಭೂಮಂಡಲ ಎಲ್ಲ ಕಡೆನೂ ಇದ್ದಾನೆ, ಮತ್ತು ನಾನು ಹೆಂಗೆ ಚಪ್ಪಲಿ ಹಾಕೊಂಡು ಓಡಾಡಲಿ ಅಂತ ಹೇಳಿ ಇವತ್ತಿಂದ ನನ್ನ ಪಾದಕ್ಕೆ ಚಪ್ಪಲಿ ಹಾಕದೇ ಇಲ್ಲ ಅಂತೇಳಿ ಚಪ್ಪಲಿ ತೊಗೊಂಡು ಎಸಿತಾರಂತೆ. ಆವತ್ತಿಂದ ಚಪ್ಪಲಿನೇ ಹಾಕ್ಲಿಲ್ವಂತವ್ರು. ಎಂಥ ದೊಡ್ಡ ಭಾವನೆ ನೋಡ್ರಿ ಅಲ್ವಾ. ನಮ್ಗೆ ಯಾರಾದರೂ ಹಿಂಗೆ ತತ್ವ ಹೇಳಿ ನಾವು ಫಸ್ಟ್ ಅದು ಒಪ್ಕೊಳ್ಳಲ್ಲ, ಹೌದಲ್ಲ ಅನ್ನಲ್ಲ. ಹೌದಾ, ಇದು ಹಿಂಗಿದೆಯಾ, ಇದ್ರ ಮೇಲೆ ಒಂದು ಪ್ರಶ್ನೆ ಕೇಳೋಣ ತಡೀರಿ. ನಮ್ದು ಅನುಮಾನ ಬುದ್ಧಿ, ನಮ್ದು ಅನುಮಾನಂ ಪೆದ್ದ ರೋಗಂ, ಪ್ರಶ್ನೆಗಳೇ ಬರೋದು. ಅರ್ಥಾತ್ ನಾವೆಲ್ಲೆಲ್ಲಿ ಓಡಾಡ್ತೀವೋ ಅದೆಲ್ಲ ಪರಮಾತ್ಮನಿಗೆ ಪ್ರದಕ್ಷಿಣೆ ಅಂತ ಅಂದ್ಕೊಳ್ಬೇಕು. ಎಲ್ಲವೂ ಪರಮಾತ್ಮನಿಗೆ ಪ್ರದಕ್ಷಿಣೆ. ಎಲ್ಲೆಲ್ಲಿ ನಡ್ಕೊಂಡು ಹೋಗ್ತೀವೋ ಅದೆಲ್ಲ ಅವನಿಗೆ ಸೇವೆ, ಅದೆಲ್ಲವೂ ಅವನಿಗೆ ಪ್ರದಕ್ಷಿಣೆ ಅಂತ ಅಂದ್ಕೊಳ್ಬೇಕು. ಸ್ತೋತ್ರಾಣಿ ಸರ್ವಗಿರೋ, ಸ್ತೋತ್ರಾಣಿ ದ್ವಿತೀಯ ವಿಭಕ್ತಿ, ಸ್ತೋತ್ರಾಣಿ ದ್ವಿತೀಯ ವಿಭಕ್ತಿ, ಬಹುವಚನ. ಸ್ತೋತ್ರಾಣಿ ಸ್ತೋತ್ರಗಳು, ಯಾವುದು? ಸರ್ವಗಿರೋ, ಗಿರೋ ಅಂತಿದೆ. ಗಿರೋ ಅದು ಗಿರಹ ಅಂತ ಪದ, ವ್ಯಾಕರಣದಿಂದ ಗಿರೋ ಅಂತಾಗಿದೆ. ಗಿರಹ ಅಂತ, ಗಿರ ಅಂತಂದರೆ ಮಾತು ಅಂತ. ಗೀರ್ವಾಣಿ ಅಂತ ಪದ ಕೇಳಿರ್ತೀರ. ಏನು ಗೀರ್ವಾಣಿ ಅಂದರೆ? ಸರಸ್ವತಿ, ಮಾತು, ವಾಕನ್ನು, ಮಾತು, ಪದಗಳನ್ನ ಗಿರಹ ಅಂತ ಕರೀತಾರೆ. ಸ್ತೋತ್ರಾಣಿ ಸರ್ವಗಿರಹ, ನಾನು ಏನೇನು ಮಾತಾಡ್ತೀನಿ, ನಾನು ಏನೇನು ಶಬ್ದ ಬಳಸ್ತೀನಿ, ಅವೆಲ್ಲವೂ ನಿನಗೆ ಸ್ತೋತ್ರನಪ್ಪ, ಅವೆಲ್ಲವೂ ನಿನಗೆ ಸ್ತೋತ್ರ. ನೋಡಿ ಎಷ್ಟು ಚೆನ್ನಾಗಿದೆ ಭಾವನೆ. ಹಾಗೆ ಅಂದ್ಕೊಂಡಾಗ ನಮ್ಮ ಬಾಯಲ್ಲಿ ಅವಾಚ್ಯ ಬರೋದೇ ಇಲ್ಲ, ನಿಂದನೆ ಬರೋದೇ ಇಲ್ಲ, ಅಬದ್ಧ ಬರೋದೇ ಇಲ್ಲ, ಸುಳ್ಳು ಬರೋದೇ ಇಲ್ಲ. ನಾನು ಏನೇ ಪದ ಬಳಸಿದ್ರು ಅವಂದೇ ಪದ, ಅವೆಲ್ಲವೂ ನಾಮಸ್ಮರಣೆನೇ. ನಾನು ಬಳಸಿರ್ತಕ್ಕಂಥ ಪದ ಎಲ್ಲ ನಾಮಸ್ಮರಣೆ ಅಂತ ಅಂದ್ಕೊಂಡಾಗ ನಾವು ಎಷ್ಟು ಮಾತಾಡ್ತೀವೋ ಅವೆಲ್ಲ ಜಪನೇ ಆಯಿತಾ. ಎಷ್ಟು ವಿಶಾಲವಾದ ಆಲೋಚನೆ ನೋಡಿ, ಇದು ಎಷ್ಟು ಚೆನ್ನಾಗಿದೆ ಭಾರತೀಯ ತತ್ವ. ನಾನು ಮಾತಾಡೋ ಪದಗಳೆಲ್ಲ ನಿನ್ನ ಸ್ತುತಿ, ನೀನು ಹೊಗಳಿಕೆ ಇರೋದು. ಅದಕ್ಕೆ ನಾವು ರಾಮಾಯಣದಲ್ಲಿ ನೋಡ್ತೀವಿ, ಶ್ರೀರಾಮಚಂದ್ರನ ಒಂದು ಗುಣ ಏನಪ್ಪ ಅಂದರೆ, ಅವನ ಹತ್ರ ಯಾರಾದ್ರೂ ಸಿಕ್ಕಿದ್ರೆ ಬಾಯಿ ತುಂಬ ಹೊಗಳ್ತಿದ್ದಂತೆ. ನಮ್ಮಲ್ಲೆಲ್ಲ ಸತ್ತ ಮೇಲೆ ಹೊಗಳೋದು ಜಾಸ್ತಿ, ಬದುಕಿದಾಗ ಹೊಗಳಬೇಕು. ಬಾಯಿ ತುಂಬ ಹೊಗಳ್ತಿದ್ದಂತೆ. ಯಾಕೆ? ಅವ್ರಿಗೆ ಹೊಗಳಿದ್ರೆ ಪರಮಾತ್ಮ ನನಗೆ ಹೊಗಳ್ದಂಗೆ. ಯಾರಾದ್ರೂ ಹತ್ರ ಬಂದರೆ ಕಾಫಿ ಕೊಟ್ಟರೆ ಚೆನ್ನಾಗಿ ಮಾಡಿದೆ, ಕಾಫಿ ತುಂಬ ಚೆನ್ನಾಗಿತ್ತು, ಸುಮ್ಮನೆ ಹೊಗಳ್ಬೇಕು. ಆಮೇಲೆ ನೀವು ಹೇಳ್ಬೋದು ಸ್ವಲ್ಪ ಸಕ್ಕರೆ ಕಡಿಮೆ ಆಗಿತ್ತು ಅಷ್ಟೇ, ಆದರೂ ತುಂಬ ಚೆನ್ನಾಗಿತ್ತು ಅಂತ. ಅಂದರೆ ಸ್ತುತಿ. ಅವನಿಗೆ ಹೊಗಳಿದ್ರೆ ಪರಮಾತ್ಮನಿಗೆ ಹೊಗಳದಂತೆ ಅಂತ. ಹಾಗಾಗಿ ನಾನು ಏನೇನು ಮಾತಾಡ್ತೀನೋ ನನ್ನ ಬಾಯಲ್ಲಿ ಬರೋ ಪದಗಳೆಲ್ಲವೂ ಪರಮಾತ್ಮನಿಗೆ ಪೂಜೆ. ನೋಡಿ, ಚಿಕ್ಕ ವಯಸ್ಸಲ್ಲಿ ಇದು ಹೇಳ್ಕೊಟ್ಬಿಡ್ಬೇಕು ಮಕ್ಕಳಿಗೆ. ಅವಾಗ ಮಕ್ಕಳು ಯಾರು ಅವಾಚ್ಯ ಮಾತಾಡೋಲ್ಲ, ಸುಳ್ಳು ಹೇಳೋದಿಲ್ಲ, ಅಬದ್ಧ ಮಾತಾಡೋದಿಲ್ಲ. ಬರೋ ಪದ ಎಲ್ಲವೂ ಜಪವೇ. ಅವಾಗ ನಮಗೆ ಜಪ ನಿಲ್ತು ಅಂತಲೇ ಅನಿಸಲ್ಲ. ಮಾತಾಡೋ ಪದಗಳೆಲ್ಲ ಅವಂದೆ. ಮುಂದಿಂದು ಯದ್ಯತ್ ಕರ್ಮ, ಯದ್ಯತ್ ಕರ್ಮ ಅದನ್ನು ಹೆಂಗೆ ಬಿಡಿಸ್ಕೊಳ್ಬೇಕು ಅಂತಂದರೆ, ಯದ್ ಕರ್ಮ, ಯದ್ ಕರ್ಮ ಕರೋಮಿ. ಕರೋಮಿ ಅಂತಂದರೆ ಮಾಡ್ತಕ್ಕಂಥದ್ದು, ನಾನು ಮಾಡುವ ಕರ್ಮ. ಯದ್ಯದ್ ಕರ್ಮ, ಯದ್ ಅಂದರೆ ಯಾವ್ಯಾವ್ದು ಇದೆಯೋ, ಯಾವ ಕರ್ಮಗಳನ್ನು ನಾನು ಮಾಡ್ತೀನೋ, ಯದ್ ಯಾವ ಕರ್ಮ ಕೆಲಸಗಳು, ಕರೋಮಿ ನಾನು ಮಾಡೋದು, ನಾನು ಮಾಡ್ತಕ್ಕಂಥ ಕರ್ಮ ಯಾವ್ದ್ಯಾವ್ದಿದೆಯೋ, ಯದ್ಯದ್ ಕರ್ಮ ಕರೋಮಿ ನಾನು ಮಾಡ್ತಕ್ಕಂಥದ್ದೆಲ್ಲ, ತತ್ ಅದು, ತತ್ ಅದು, ಅದೆಲ್ಲವೂ ಅಖಿಲಂ. ಅದೆಲ್ಲವೂ ಅಖಿಲಂ ಅಂದರೆ ಎಲ್ಲವೂ ಅಂತ. ನಾನು ಮಾಡ್ತಕ್ಕಂಥ ಕೆಲಸಗಳೆಲ್ಲ ಸೇರಿಸಿ ಅಖಿಲಂ ಶಂಭೋ, ಅಪ್ಪ ಈಶ್ವರ, ತವ ಆರಾಧನಂ, ನಿನ್ನ ಆರಾಧನೆ ಕಣಪ್ಪ. ಅದು ನಾನು ಮಾಡೋ ಕೆಲಸ ಎಲ್ಲ ನಿನ್ನ ಆರಾಧನೆ ಕಣಪ್ಪ. ನೋಡ್ರಿ, ಹೀಗೆ ಅಂದ್ಕೊಂಡ್ಬಿಟ್ರೆ ನಾವು ಪರಮಾತ್ಮನ ಆರಾಧನೆಯಿಂದ ಡಿಸ್ಕನೆಕ್ಟ್ ಆಗೋದೇ ಇಲ್ಲ, ಬ್ರೇಕ್ ಆಗೋದೇ ಇಲ್ಲ. ನಾನು ಮಾಡೋ ಕೆಲಸ ಎಲ್ಲ ನಿನ್ನ ಆರಾಧನೆ. ಏನು, ನಾನು ಪ್ರವಚನ ಕೊಡ್ತೀನಿ, ಸ್ವಾಮಿ ಚಿನ್ಮಯಾನಂದರು ಹೇಳೋರಂತೆ, ಪ್ರವಚನ ಕೊಡ್ತಿರಲ್ಲ, ಕೆಲವು ಸಲ ಜನ ಬರ್ತಾರೆ, ಕೆಲವು ಸಲ ಜನ ಬರಲ್ಲ, ಏನು ಅಂತ ಅವ್ರು ಹೇಳ್ತಿದ್ರಂತೆ. ನಾನು ಪ್ರವಚನ ಕೊಡೋ ಎದುರುಗಡೆ ಕೂತವ್ರು ಕೇಳಲಿ ಅಂತೇನೋ
ಅದು ಸುಮ್ಮನೆ ಒಂದು ನೆಪ ಅಷ್ಟೇ. ಮತ್ತು ಪರಮಾತ್ಮನ ಸೇವೆ ಇದು ಅಂತಿದ್ರು. ನಾನೇನು ಪ್ರವಚನ ಕೊಡ್ತೀನಿ ಇದೆಲ್ಲ ಪರಮಾತ್ಮನಿಗೋಸ್ಕರ, ಪರಮಾತ್ಮನ ಸ್ತುತಿ ಆಡೋ ಪದಗಳೆಲ್ಲ ಅವನಿಗೆ ಅಂತ. ಹಿಂದೆ ನನಗೊಬ್ಬರು ಅರ್ಥಾತ್ ನಮ್ಮ ಬಳಗದಲ್ಲಿ ಪ್ರಹ್ಲಾದ್ ದೀಕ್ಷಿತ್ ಅಂತ ಇದ್ದಾರೆ, ಅವರು ತತ್ವಶಂಕರದಲ್ಲಿ ಹಾಡು ಹೇಳಿದ್ದಾರೆ, ಕೇಳಿದ್ದೀರ ನೀವು. ಅವ್ರು ಕೇಳಿದ್ರು, ಕೆಲವು ಸಲ ಸಂಗೀತ ಹೇಳಬೇಕಾದ್ರೆ ನಾವು ಯಾವುದೋ ಹಾಡು ಹೇಳ್ತೀವಿ, ಎದುರುಗಡೆ ಕೂತಿರ್ತಾರಲ್ಲ ಅವ್ರ ಎಕ್ಸ್ಪ್ರೆಷನ್ ಕೆಲಸಲ್ಲ ಸ್ವೀಕಾರ ಮಾಡ್ತಾನೆ ಇರಲ್ಲ. ಇವಾಗ ಎದುರುಗಡೆ ಕೂತೋರು ಸಪ್ಪಗೆ ಸಿಟ್ಟು ಮಾಡಿಕೊಂಡು ಉಬ್ಬಾರ್ದಂಗೆ ಕೂತಿದ್ರೆ ಹಾಡು ಹೇಳಿಕ್ಕೆ ಮನಸ್ಸು ಬರುತ್ತೇನೋ? ಮನಸ್ಸು ಬರಲ್ಲ. ಮತ್ತು ಹೆಂಗೆ ಮಾಡಬೇಕು? ಚಪ್ಪಾಳೆ ಹೊಡೆಯಲ್ಲ, ಪ್ರೋತ್ಸಾಹ ಇರಲ್ಲ, ಹೆಂಗೆ ಮಾಡಬೇಕು ಅಂತ. ಅವಾಗ ನಾನು ಹೇಳಿದೆ, ಎದುರುಗಡೆ ಕೂತಿರ್ತಾರಲ್ಲ ಜನ, ಅವ್ರಿಗೋಸ್ಕರ ಹಾಡು ಹೇಳಬೇಡ. ನಾನು ಹಾಡು ಹೇಳ್ತಿರೋದು ಪರಮಾತ್ಮನ ಸೇವೆ, ಪರಮಾತ್ಮನಿಗೋಸ್ಕರ ಹಾಡು ಹೇಳ್ತಾ ಇದ್ದೀನಿ. ಯಾವುದೋ ಒಂದು ಕೆಲಸ ಯಾರೋ ಹೇಳ್ತಾರೆ ನಡ್ಕೊಂಡು ಹೋಗ್ಬೇಕು, ಯಾಕೆ ಮಾಡ್ತಿದ್ದೀರಾ? ಪರಮಾತ್ಮನಿಗೋಸ್ಕರ ಮಾಡ್ತಿದ್ದೀವಿ. ಆದರೆ ಬಹುತೇಕ ನಾವು ಮಾಡೋ ಕೆಲಸ ಎಲ್ಲ ಯಾತಿಕ್ಕಾಗಿರುತ್ತೆ? ಸಂಬಳಕ್ಕಾಗಿ, ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕಾಗಿ, ನಮ್ಮದೇನೋ ಅಭಿರುಚಿಗೆ ಇರಲಿ. ಅದಿದ್ರೂ ಕೂಡ ಅದೊಂದು ನೆಪ ಅಂತ ಇಟ್ಕೊಂಡು, ಅದೇನೋ ನಮ್ಮ ಪ್ರಾರಬ್ಧದಿಂದ ಬಂದಿದೆ ಅಂತ ಇಟ್ಕೊಂಡು ಮೂಲವಾಗಿ ನಾವು ಯಾಕೆ ಮಾಡ್ತಿದ್ದೀವಿ? ಪರಮಾತ್ಮನ ಸೇವೆಗಾಗೇ ಮಾಡ್ತಿದ್ದೀವಿ. ಹಾಗಾಗಿ ನಾವು ಮಾಡೋ ಕೆಲಸ ಎಲ್ಲವೂ ಪರಮಾತ್ಮನ ಸೇವೆ ಅಂತಲೇ ಅಂದ್ಕೊಳ್ಬೇಕು. ಅವಾಗ ನೋಡಿ ನಾವು ಯಾವುದು ತಪ್ಪು ಮಾಡ್ಲಿಕ್ಕೆ ಹೋಗೋದಿಲ್ಲ. ಅಥವಾ ಹಂಗೆ ಮಾಡಿಬಿಟ್ರೆ ಅವಾಗ ನಾವೇನು ಹೇಳಬೇಕು? ಪರಮಾತ್ಮ 24 ಗಂಟೆಯಲ್ಲಿ ನಾನೊಂದು 2-3 ತಾಸು ಸ್ವಲ್ಪ ತಪ್ಪು ಕೆಲಸ ಮಾಡಿಬಿಟ್ಟಿದ್ದೀನಿ, ಅದು ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ನೀನು ಸೇವೆ, ಹಂಗಂದ್ರೆ ಆಗತ್ತೇನೋ? ಅದಕ್ಕಿಲ್ಲ. ಅಖಿಲಂ ಎಲ್ಲ 24 ತಾಸಲ್ಲಿ ಏನೇನು ಮಾಡ್ತೀವೋ ಅಖಿಲಂ ಎಲ್ಲವೂ ತತ್ತದ್ದಖಿಲಂ ಎಲ್ಲ ಯದ್ಯದ್ ಕರ್ಮ ಯಾವ್ಯಾವ ಕರ್ಮ ಇದೆಯೋ ಕರೋಮಿ ನಾನು ಮಾಡ್ತೀನೋ ತತ್ತದ್ದಖಿಲಂ ಅವೆಲ್ಲವೂ ಶಂಭೋ ತವ ಆರಾಧನಂ ನಿನ್ನ ಆರಾಧನೆ ಕಣಪ್ಪ, ಅದೆಲ್ಲ ನಿನ್ನ ಆರಾಧನೆ ಅಂತಲೇ ಮಾಡಬೇಕು. ಹಾಗೆ ಅಂದ್ಕೊಂಡು ಬಿಟ್ರೆ ನಮಗೆ ನಾವು 24 ತಾಸು ಪೂಜೆ ಮಾಡ್ದಂಗೆ, 24 ತಾಸು ಅನುಷ್ಠಾನ ಮಾಡ್ದಂಗೆ, ನಾವೆಲ್ಲೂ ಅನುಷ್ಠಾನ ಬಿಟ್ವಿ ಅಂತ ಅನಿಸೋದೇ ಇಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ, ಇದು ಎಷ್ಟು ವಿಶಾಲವಾದ ಭಾವನೆ. ಇಲ್ಲಿ ನಮ್ಗೆ ಯಾವುದು ಗಿಲ್ಟ್ ಇರಲ್ಲ, ಇನ್ಫಿಯಾರಿಟಿ ಕಾಂಪ್ಲೆಕ್ಸ್ ಇರಲ್ಲ, ಉದಾತ್ತವಾದ ಚಿಂತನೆ ಇದು. ಹಾಗಾಗಿ ಈ ಶ್ಲೋಕ ಭಾಳ ಅದ್ಭುತವಾದಂಥದ್ದು. ಇವೆಲ್ಲ ನಾವು ಚಿಕ್ಕ ವಯಸ್ಸಲ್ಲೇ ಮಕ್ಕಳಿಗೆ ಹೇಳ್ಕೊಟ್ಟು ಬಿಡಬೇಕು.